ಯಾರು? ಬಹುಶಃ ನನಗನ್ನಿಸುವುದು ಈ ಗಾಳಿ ಸಂಚಾರ ಹೆಚ್ಚಿದ್ದ ಕಡೆ ಗಾಯನದ ತಂತು ಹರಿದು ಹೋಗುತ್ತದೆ ಅಂತ ಕೇಳುವುದು, ಅಂದ್ರೆ ಹರಿದು ಹೋಗುತ್ತದೆ ಅಂತ. ಎಲ್ಲಿ ಗಾಳಿ ಇಲ್ಲ ಅಲ್ಲೇ ಚೆನ್ನಾಗಿ ಕೇಳಿಸುವುದು ಅಂತ. ಇಲ್ಲಿ ಗಾಳಿ ಇಲ್ವಲ್ಲ, ಗಾಳಿ ಕಡಿಮೆ, ಸಂಗೀತ ಕೇಳುತ್ತದೆ. ಹೌದು ತಮ್ಮ, ಒಟ್ಟು ತಲೆ ಬಿಸಿ ಆಯ್ತಲ್ಲ. ಈ ಬಿಸಿಯಾದ ತಲೆಯನ್ನು ಹೇಗೂ ತಣಿಸಬೇಕು, ಹೊಟ್ಟೆ ತಣಿಸಿ ಆಗಿದೆ. ಹೌದು, ತಲೆ ಬಿಸಿ ಹೆಚ್ಚು ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಮೊದಲೇ ತಿರುಗಾಟದಲ್ಲಿ ಕಲ್ತಿದ್ದೇವೆ ನಾವು. ಮೈ ಬಿಸಿ ಆದರೂ ಇಳಿಸ್ಲಿಕ್ಕೆ ಆಗ್ತದೆ, ತಲೆ ಬಿಸಿ ಇಳಿಸ್ಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅಣ್ಣ, ಶೋಧಿಸುವುದಕ್ಕಾಗಿ ಹೊರಟವರು ನಾವು ಪೃಥ್ವಿಯನ್ನು ಸಂಚರಿಸಿ ಈಗಲೂ ಶೋಧಿಸಿದ್ರೆ ನಾವು ಏನನ್ನು ಶೋಧಿಸುವುದು? ಅದರ ಮೂಲವನ್ನು ಸ್ವರ ಬಿಡಿದು ನಡೆತರಲು, ಸ್ವರ ಬಿಡಿದು ನಡೆತರಲು ತನುವಿನ ಪರಿಮಳವು ಆದಿಕಗೆ ಸೋಂಕನು, ತನುವಿನ ಪರಿಮಳವು ನಾಸಿಕಗೆ ಸೋಕಲು. ಅರರೆ ಕೌತುಕವಿಂದು ಪರಿಮಳವಿಡಿದು ಮುಂಬರಿಯೇ, ಅರರೆ ಕೌತುಕವಿಂದು ಪರಿಮಳವಿಡಿದು ಮುಂಬರಿಯೇ, ತರಣಿ ಕೋಟಿ ಪ್ರಕಾಶವದು ಗೋಚರಿತ ಅಚ್ಚರಿಯಿಂದ ಶೋಧಿಸಿ ಬರುತ್ತ ಕಂಡರು ಸ್ವರ್ಣ ದುಯ್ಯಾಲೆಯಲಿ ದೇವಿಯನು. ತರಣಿ ಕೋಟಿ ಪ್ರಕಾಶವದು ಗೋಚರಿಸ ಅಚ್ಚರಿಯಿಂದ ಶೋಧಿಸಿ ಬರುತ್ತ ಕಂಡರು ಸ್ವರ್ಣ ದುಯ್ಯಾಲೆಯಲಿ ದೇವಿಯನು. ಸ್ವರ ಬಿಡಿದು ನಡೆದು ತನುವಿನ ಪರಿಮಳವು ನಾಚಿಕಗೆ ಸೋಕಲು. ಅರರೆ ಕೌತುಕ ವಿನೋದ ಪಥ ಬಿಡಿದು ಅಣ್ಣದೇವ, ತಮ್ಮ ಸ್ವರದ ಜಾಡನ್ನು ಹಿಡಿದು ಇಲ್ಲಿಯವರೆಗೆ ಸಾಗಿ ಬಂದೆವು. ನಿಜವಾದ ಅರ್ಥದ ಸ್ವರವನ್ನು ಈ ಹಿಂದೆಯೇ ನಾವು ಸೂರೆಗೊಂಡವರಿದ್ದೇವೆ. ನಮ್ಮ ಸಂಚಾರದ ಅವಧಿಯಲ್ಲಿ ಅನೇಕ ಸಲ ಸ್ವರವನ್ನು ಉತ್ತರಿಸಿದವರಿದ್ದೇವೆ. ಹಾಗೆಂದು ಸ್ವರದ ಎಳೆಯನ್ನು ಹಿಡಿದು ಈ ಕಾಂತಾರದ ಮತ್ತೊಂದು ಪಾರ್ಶ್ವಕ್ಕೆ ಬಂದ ಹಾಗೆ ಏನಾಶ್ಚರ್ಯವಿದು. ನಮ್ಮ ಪಂಚೇಂದ್ರಿಯಗಳೇ ನಮ್ಮನ್ನು ವಂಚಿಸುವುದಕ್ಕೆ ತೊಡಗಿದ್ದಾವೆ ಅಂತ ನನಗನ್ನಿಸುವುದಣ್ಣ. ಪಂಚೇಂದ್ರಿಯಗಳು ಅಂತ ಹೇಳಿದ ಮೇಲೆ ಒಂದೊಂದು ಅಂಗಕ್ಕೂ ಒಂದೊಂದು ಸಂಸ್ಪರ್ಶದ ಸುಖ ಬೇಕಲ್ಲ. ಕಣ್ಣು ಕಾಣಬೇಕು, ನಾಸಿಕ ಆಘ್ರಾಣಿಸಬೇಕು, ಕಿವಿ ಕೇಳಬೇಕು, ನಾಲಗೆ ಸವಿಯಬೇಕು, ಮೈಗೆ ಸ್ಪರ್ಶ ಬೇಕು. ಹಾಗೆಂದು ಪಂಚೇಂದ್ರಿಯಗಳನ್ನು ಸದಾಕಾಲ ಗಟ್ಟಿಗೊಳಿಸಿ ಹುರಿಗೊಳಿಸಿ ಅಲುಗಾಡದ ಹಾಗೆ ಇಟ್ಟಂತಹ ನಾವು ಮೊದಲಾಗಿ ಕರ್ಣಗಳಿಗೆ ಪ್ರಲೋಭನೆ ಒಡ್ಡಿದ ಸ್ವರದ ತಂತು ಹಿಡಿದು ಬಂದೆವು. ಈಗ ಬಂದು ನೋಡಿದ್ರೆ ಅಣ್ಣ, ಅದು ಕಿವಿಯಿಂದ ಜಾರಿ ಮೂಗಿಗೆ ಬಂದ ಹಾಗೆ ಕಾಣುತ್ತದೆ. ಮೂಗಿನ ತುದಿಗೆ ಯಾವುದೋ ಅಪೂರ್ವವಾದ ಅಪರೂಪವಾದ ಇಲ್ಲಿಯವರೆಗೆ ನಾವು ಆಘ್ರಾಣಿಸದ ಪರಿಮಳವೊಂದು ಬಂದು ತಾಕಿದ ಅನುಭವವಾಗುತ್ತದೆ. ನನ್ನ ಹಾಗಿನ ಮೂಗು ನಿನಗೂ ಇದ್ದರೆ ಆ ಅನುಭವದಿಂದ ನೀನು ಹೊರತಾಗಿರುವುದಕ್ಕೆ ಸಾಧ್ಯವಿಲ್ಲವಲ್ಲಣ್ಣ. ಈಗ ಪರಿಮಳವು ಬೇರೆ ಬರುವುದು. ಇದು ಇಲ್ಲಿಯವರೆಗೆ ಮನಕ್ಕೆ ಗಂಧ ಬಂದದ್ದು, ಈಗ ತನುಗಂಧ ಬರ್ತಾ ಉಂಟು. ನಾನು ಆಲೋಚಿಸಿದ್ದು ನೀನೇ ಏನೋ ಪರಿಮಳ ದ್ರವ್ಯವನ್ನೆಲ್ಲ ಹಾಕಿಕೊಂಡು ಬಂದಿರಬೇಕು. ಯಾವಾಗ ತೊಳೆದೇನು ಅಂತ ನಾನು ಕಾಯ್ತಾ ಇದ್ದೇನೆ. ಬಹುಶಃ ನಿನಗೆ ಈಗೀಗ ಬೆವರು ಪರಿಮಳವಾಗಿ ಕಾಣಿಸುವ ಸ್ಥಿತಿ ಬಂದಿದೆ ಅಂತ ಅರ್ಥ. ಬಹುಶಃ ಅದರ ಪ್ರಭಾವ ಇರಬೇಕಣ್ಣ. ಹಾಗಿದ್ರೆ ಪರಿಮಳವೂ ಬೇರೆಯೇ. ಇದು ಪ್ರತ್ಯೇಕ, ಸಂಗೀತ ಬೇರೆ ಅಲ್ಲವೇ? ಅದರ ಮೂಲವನ್ನು ಶೋಧಿಸುತ್ತಾ ಬಂದ್ರೆ ಅಂದ್ರೆ ಎಲ್ಲಿ ಯಾವ ಮೂಲದಿಂದ ಸಂಗೀತವನ್ನು ನಾವು ಆಲಿಸಿದೆವೋ
ಅದೇ ಮೂಲದಿಂದ ಪರಿಮಳವೂ ಬರ್ತಾ ಇದೆ. ಎರಡು ಏಕಕಾಲದಲ್ಲಿ ಏಕದಿಕ್ಕಿನಿಂದ ಏಕ ವ್ಯಕ್ತಿಯಿಂದಲೇ ಹೊಮ್ಮುತ್ತದೆ ಅಂತ ಅರ್ಥ. ತಮ್ಮ, ಅಣ್ಣ, ಶಬ್ದವೂ ಉಂಟಲ್ಲಿ. ಹೌದು. ಹಾಗೆಂದು ನಾಸಿಕಕ್ಕೆ ಆಘ್ರಾಣಿಸುವುದಕ್ಕೆ ಗಂಧವೂ ಉಂಟು ಅಲ್ವೋ? ರಸಗಂಧ ಎರಡೂ ಉಂಟು. ಹಾಗಿದ್ರೆ ರೂಪವೂ ಇರಬೇಕಲ್ಲ? ಇರಲೇಬೇಕಲ್ಲ. ರೂಪ ಇದೆ ಅಂತಾದ್ರೆ ಮತ್ತೆ ಸ್ಪರ್ಶಕ್ಕೆ ಸಿಗ್ತದಂತ ನೋಡಬಹುದು. ಅಮೂರ್ತವಾದದ್ದಕ್ಕೆ ಪರಿಮಳ ಹೊರಗಡೆ ಹಬೇಕಾದ ಅಗತ್ಯ ಏನು ಅಲ್ವಾ? ಅಮೂರ್ತವಾದದ್ದಕ್ಕೆ ಹಾಡಬೇಕಾದ ಅವಶ್ಯಕತೆ ಏನು? ಆದ್ದರಿಂದಲೇ ಅರಸುತ್ತಾ ಮುಂದೆ 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 ಕಣ್ಣು ಕೋರೈಸುತ್ತಿದೆ, ಕಣ್ಣು ಬಿಡುವುದಕ್ಕೆ ಸಾಧ್ಯವಿಲ್ಲದ ಸ್ಥಿತಿ. ಅಣ್ಣ, ನನಗೆ ಕುರುಡಾಗಿ ಹೋಯ್ತೆ, ನನ್ನನ್ನು ನೀನು ಆಧರಿಸಬೇಕಷ್ಟೇ. ಊರುಗೋಲಿಲ್ಲದೆ ನಾಳೆ ನಡೆಯಲಾರ ಮುಂಡ. ತಮ್ಮ, ಅಣ್ಣ, ಕೇವಲ ಬೆಳಕಿನ ವಲಯ ಮಾತ್ರವಲ್ಲ, ಆಹಾ, ಮತ್ತು ಸೂಕ್ಷ್ಮವಾಗಿ ಗಮನಿಸಂತೆ ಆ ಬೆಳಕಿನ ವಲಯದ ಮಧ್ಯದಲ್ಲಿ ಹೌದು ಮತ್ತೊಂದು ತೇಜಪುಂಜವಾದಂತಹ ಆಕಾರವನ್ನು ನಾವು ಕಾಣುತ್ತೇವೆ. ಅನನ್ಯವಾಗಿದೆ, ಅದ್ಭುತವಾಗಿದೆ, ಅನ್ಯೋದೃಶ್ಯವಾಗಿದೆ. ತಮ್ಮ, ಕನಕದ ಉಯ್ಯಾಲೆಯನ್ನು ಏರಿದಂತಹ ಒಂದು ಸ್ವರೂಪ ಹೌದು. ಹಿಂದೆ ಮುಂದೆ ತೂಗುತ್ತಾ ವಿರಾಜಮಾನವಾಗಿರುವುದನ್ನು ನೋಡಿದ್ರೆ ಅರರೇ ಎನ್ನಿವಾಳೆಂತ ವಿಟಗಾರೆ ಅರರೇ ಅರರೇ ನೋಡು ತಮ್ಮ, ನೋಡಿ ಮರನೆ ಕೂರ್ಗಡೆಯಲ್ದಿಗಳು ನೀರು, ನೋಡಿ ಮರನ ಕೂರ್ಗಡೆಯಲ್ದಿಗಳು ನೀರು ವಿಟಗಾರಿ ಶರದಿಂದು ವದನೆ ಹರಿಣ ನೇತ್ರೆ. ಆ ಮುಖ ನೋಡು ತಮ್ಮ, ಶರದಿಂದು ವದನೆ ಹರಿಣ ನೇತ್ರೆ ಚೆಲ್ವ ಕರುಣಿ ಮಡಿಯು ವಿಮಲ ಗಾತ್ರೆ. ಅರರೆ ಇನ್ನಿ ಮಾಡಿದ ಬಿಟಗಾರಿ ನೋಡಿ ಮರದ ಕೂರ್ಗಣೆ ಅತಿ ಹಣ್ಣು ನೀರೇ. ಅರರೆ 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 ತಮ್ಮ ತಮ್ಮ, ಮೈಮರೆತು ಹೋದೆ. ಹೌದು, ನಾನೆಲ್ಲಿದ್ದೇನೆ ಎನ್ನುವಂತಹ ಪರಿಜ್ಞಾನವೇ ನನ್ನಿಂದ ಹೊರಟು ನಿನ್ನನ್ನು ಮುಟ್ಟಿದ್ರೂ ಅಲುಗಾಡುವುದಿಲ್ಲ. ನೀನು ಮುಟ್ಟಿದ್ರು ತಟ್ಟಿದ್ರು ನನಗೆ ಗೊತ್ತಾಗುವಾಗ ತುಂಬಾ ತಡಾಗಿ ಹೋಗ್ತಾ, ಸ್ತಂಭೀಭೂತನಾಗಿ ಹೋಗಿದ್ದೀನಿ. ಬಹುಶಃ ನಿನಗೂ ಸ್ಪಷ್ಟವಾದರೆ ಅದೇ ಗತಿಯಾದೀತು ಅಂತ ನನಗೆ ಅನ್ನಿಸ್ತದೆ. ಅದರಿಂದಲೇ ಹೆದರಿ ನಿನ್ನ ಹಿಂದೆ ನಿಂತೆ ನಾನು. ತಮ್ಮ, ಅಣ್ಣ, ಸಂಗೀತದ ಮೂಲವನ್ನು ಅರಸುತ್ತಾ ಆ ಮರ್ಮವನ್ನು ಅರಿಯುವಂತಹ ಉದ್ದೇಶಕ್ಕಾಗಿ ಮುಂದುವರಿದು ಬಂದವರು ನೋಡಿದೆಯಲ್ಲ ಅವು ಆ ಎಡೆಯಲ್ಲಿ. ನೋಡುತ್ತಿದ್ದೇನಣ್ಣ ನೀನು ಬೆರಳು ತೋರಿಸಿದೆಡೆಗೆ. ನಿಬಿಡವಾದಂತಹ ವೃಕ್ಷರಾಜಿಗಳಿಂದ ನಡು ಮಧ್ಯಾಹ್ನದ ಹೊತ್ತಿನಲ್ಲಾದರೂ ಗಾಢ ಅಂಧಕಾರವೇ ತುಂಬಿದ್ದಂತಹ ಈ ಕದಂಬ ಕಾಂತಾರದಲ್ಲಿ ದಿವ್ಯವಾದಂತಹ ಒಂದು ಪ್ರಭೆಯೇ ನಮಗೆ ಆಶ್ಚರ್ಯಕ್ಕೆ ಕಾರಣವಾದ. ಹೌದಣ್ಣ, ಎಲ್ಲಿಂದ ಬಂತಿದು? ಯಾಕಿದರ ಹಿನ್ನೆಲೆ ಯಾಕಿರಬಹುದು? ಹೀಗೆ ತರ್ಕಿಸಿ ನೋಡಿದರೆ ತಮ್ಮ, ಅಣ್ಣ, ಕನಕದ ಉಯ್ಯಾಲೆಯನ್ನೇರಿ ಹೌದಲ್ಲ ಅನುಪಮವಾದಂತಹ ರೂಪ ಸೌಂದರ್ಯವನ್ನು ಹೊಂದಿದ ಒಬ್ಬಳಾಕೆ ನಾರಿ ಉಯ್ಯಾಲೆಯಾಡುತ್ತಾ ಇದ್ದಾಳೆ. ಓಹೋ, ಆಹಾ, ತಮ್ಮ, ಅಣ್ಣ, ಲೋಕಾನುಭವ ಇಲ್ಲದೆ ಇದ್ದವರಲ್ಲ ನಾವು. ಬ್ರಹ್ಮಚರ್ಯವನ್ನು ನಾವು ಪರಿಪಾಲಿಸಿಕೊಂಡು ಬಂದವರು. ಹೌದು, ಅದರರ್ಥ ಲೋಕದಲ್ಲಿದ್ದ ಹೆಣ್ಣು ಮಕ್ಕಳ ಕುರಿತಾಗಿ ಕಣ್ಣು ಮುಚ್ಚಿ ಕುಳಿತಿದ್ದೇವೆ ಅಂತ ಅರ್ಥ. ಅದು ಚರ್ಯ ಮಾತ್ರ. ಬ್ರಹ್ಮ ಹೆಣ್ಣು ಅನ್ನುವುದು ಒಂದು ನೋಡಬಹುದಾದ ಸವಿಯಬಹುದಾದಂತಹ ಒಂದು ಪ್ರವೃತ್ತಿ ಅನ್ನುವುದೇ ನಮ್ಮ ಗಮನದಲ್ಲಿರಲಿಲ್ಲ ಇಷ್ಟರ ಇಲ್ಲಿಯವರೆಗೆ ಇರಲಿಲ್ಲ. ಅದು ಲೆಕ್ಕಕ್ಕಲ್ಲ ನಮಗೆ ಅಂತ. ಯಾರದ್ದೋ ಒತ್ತಾಯಕ್ಕೆ ಕಟ್ಟು ಬಿದ್ದು ಬ್ರಹ್ಮಚರ್ಯವನ್ನು ಒಂದು ನೈಷ್ಠಿಕವಾಗಿ ನಾವು ಒಪ್ಪಿಕೊಂಡದ್ದಲ್ಲ, ಅದೆಲ್ಲ ಸ್ವನಿರ್ಧಾರದಿಂದ ಮಾಡಿದ್ದದನ್ನು. ನಿಜವಾಗಿ ನೋಡಿದರೆ ಹೆಣ್ಣು ಬೇಕು ಅಂತ ಅನ್ನಿಸುವಂತಹ ಒಂದು ಬಳಕೆ ಸ್ಥಿತಿಯ ಹೆಣ್ಣು ನಮ್ಮ ಕಣ್ಣಿಗೆ ಇಷ್ಟರವರೆಗೆ ಬೀಳಲಿಲ್ಲ. ಕಾಣಿಸಲೇ ಇಲ್ಲ. ಮಾತ್ರ ಅಲ್ಲ,
ಬಲವಾದಂತಹ ಆತ್ಮವಿಶ್ವಾಸ ಇತ್ತು ತಮ್ಮ ನನ್ನಲ್ಲಿ. ನಮ್ಮ ಮನಸ್ಸನ್ನು ಆಚೀಚೆ ಅಲುಗಾಡಿಸುವ ಹೆಣ್ಣು ಈ ಪ್ರಪಂಚದಲ್ಲಿ ಹುಟ್ಟುವುದಿಲ್ಲ. ಹಾಗೆಂದು ಹೆಣ್ಣು ಮಾತ್ರ ನಮ್ಮನ್ನು ಆಕರ್ಷಿಸಿದ್ದಲ್ಲ, ಅದಕ್ಕೆ ಬೇರೆ ಎರಡು ಕಾರಣ ಉಂಟು ಅಂತ ಗ್ರಹಿಸಬೇಕು ನಾವು. ಒಂದು ಗಾಯನ, ಮತ್ತೊಂದು ಪರಿಮಳ. ಹೌದೇ ಹೌದು, ಹೌದೇ ಹೌದು. ಹಾಗಾದ್ರೆ ಹೆಣ್ಣಿಗೆ ಮಾತ್ರ ನಾವು ಸೋತದ್ದಲ್ಲ ಅಲ್ವಲ್ಲ? ಅಥವಾ ಈಗ ಅದಕ್ಕೆ ಗಾಯನದ ಮೂಲ ಏನು, ಪರಿಮಳ ಯಾಕೆ ಬರ್ತದೆ, ಆ ಕುರಿತಾಗಿ ಗಮನ ಹರಿಸಬೇಕಾದುದೇ ಇಲ್ಲ ಅನ್ನುವ ನಿರ್ಣಯವನ್ನು ಹೊಂದಿದ್ದವರ ಅಲ್ವೇ? ಗಮನ ಹರಿಸಿದ್ರೆ ಆದೀತೋ ಹೇಗೆ ಅನ್ನಿಸುವಷ್ಟಾದ್ರೂ ಬದಲಾವಣೆ ತಂದದಲ್ಲ. ಹೌದು, ಹಾಗಿದ್ರೆ ಇದು ಸಾಮಾನ್ಯವಾದದ್ದಲ್ಲ ಅನ್ನುವುದು ಸ್ಪಷ್ಟವಾಗುತ್ತದೆ. ಲೋಕದಲ್ಲಿ ಆಗಿ ಹೋದಂತಹ ಘಟನೆಗಳನ್ನೆಲ್ಲ ಆಲಿಸಿದಾಗ ನನಗೆ ಆಶ್ಚರ್ಯ ಕಂಡಿತ್ತು. ಬಹುಕಾಲ, ಸಾವಿರ ವರ್ಷಗಳಷ್ಟು ಕಾಲ ಇಂದ್ರಿಯ ಸಂಯಮವನ್ನು ಮಾಡಿ ತಪಸ್ವೀಕರಿಸಿ ತಮ್ಮ ದೇಹದ ವರ್ಚಸ್ಸನ್ನೇ ಕ್ಷಣ ಕ್ಷಣಕ್ಕೆ ಸುಡುತ್ತಾ, ಬಯಕೆಗಳನ್ನು ಸುಡುತ್ತಾ ಕಾಲ ಕಳೆದಂತಹ ಋಷಿ, ಮಹರ್ಷಿ, ಬ್ರಹ್ಮರ್ಷಿಗಳು ಕೂಡ ಸುಂದರವಾದಂತಹ ರೂಪವನ್ನು ಹೊಂದಿದ ಹೆಣ್ಣೊಬ್ಬಳ ಮುಂಭಾಗದಲ್ಲಿ ಸೋತು ಆಮೇಲೆ ತಮ್ಮ ಸನ್ಯಾಸ ಕೊಟ್ಟ ಕತೆ ಕೇಳಿದ್ದೇವೆ. ಅಯ್ಯೋ, ಬ್ರಹ್ಮನೇ ಸೋತಿದ್ದಾನಂತೆ, ಇನ್ನು ನಮ್ಮ ಕತೆ ಎಂಥದ್ದು ಹಾಗೆ ಸೋಲುವಂಥದ್ದು ಹೆಣ್ಣಿನಲ್ಲಿ ಏನುಂಟು ಅಂತ ನನ್ನ ಪ್ರಶ್ನೆ. ಆ ಮಟ್ಟಿಗೆ ನಮ್ಮ ಚರ್ಯೆಯಿಂದ ನಾವು ಬ್ರಹ್ಮವನ್ನು ಮೀರಿದ್ದೇವೆ. ಆದರೆ ತಮ್ಮ, ಮೀರಿದ್ದೇವೆ ಅಂತ ಹೇಳಲಿಕ್ಕೆ ಈಗ ಧೈರ್ಯ ಸಾಕಾಗುವುದು. ಯಾಕಣ್ಣ? ಹೆಣ್ಣಿನಲ್ಲಿ ಏನೋ ಒಂದು ಇದೆ ಅಂತ ಅನ್ನಿಸುವಷ್ಟಕ್ಕೆ ನನಗೆ ಆಗುವುದಕ್ಕೆ ಯಾಕೆ? ಮುಂದೆ ನಿಂತ ನಿನಗೆ ಹಾಗೆ ಅನ್ನಿಸ್ತದೆ, ನಿನಗೆ ಹಾಗೆ ಅನ್ನಿಸಿದ್ರೆ ಹಿಂದೆ ನಿಂತ ನನ್ನ ಗತಿಯೇ ನನ್ನ. ಈಗೇನು ನೋಡಿದ ಮೇಲೆ ಆ ಅನುಭವ ಆಹಾ ಅಂತ ಏನು ಕಂಡೆ? ಹೇಳುವುದು ಕೇಳಿದ್ದೇನೆ. ಮನ್ಮಥ ಅನ್ನುವ ಒಬ್ಬನಿದ್ದಾನಂತೆ. ಅರವಿಂದ, ಶೋಕಚೂತ, ನವಮಲ್ಲಿಕ, ನೀಲೋತ್ಪಲಗಳನ್ನುವಂತಹ ಪಂಚಸುಮ ಶರಗಳನ್ನು ಹೊಂದಿದವನಂತೆ. ಗಂಡು ಹೆಣ್ಣನ್ನು ಒಂದಾಗಿಸುವಂತಹ ಕಾಯಕಕ್ಕಾಗಿ ಅನವರತ ಪ್ರಯೋಗಶೀಲನಾಗಿರ್ತಾನಂತೆ. ತಮ್ಮ, ನನಗನ್ನಿಸ್ತದೆ ಅದೆಲ್ಲ ಕವಿ ಕಂಡಂತಹ ಸತ್ಯ, ಯಥಾರ್ಥದ ಸತ್ಯ ಅಲ್ಲ. ಮನ್ಮಥ ಅನ್ನುವ ಒಬ್ಬ ಇಲ್ಲ. ಹಾಗಾದರೆ ಕೇವಲ ಮನಸ್ಸಿನ ಕಲ್ಪನೆಯೇ ಸೃಷ್ಟಿ. ಮನಸ್ಸಿನ ಕಲ್ಪನೆ. ತಮ್ಮನ್ನು ತಾವು ಬದುಕಿಸಿಕೊಳ್ಳಿಕ್ಕೆ ಊರಿನಲ್ಲಿ ಉಂಟು ಮಾಡಿದ್ದದು. ಅಲ್ಲದಿದ್ರೆ ಊರಿನಲ್ಲಿರುವ ಗಂಡು ಹೆಣ್ಣುಗಳೆಲ್ಲ ಒಂದಾಗುವಾಗ ಜಾಗ ನೋಡಿ ಬಾಣ ಹೂಡ್ಲಿಕ್ಕೆ ಅವನಿಗೆ ಅದೇ ಕೆಲಸ. ಇದು ವಿಚಿತ್ರವಾಯಿತಲ್ಲ. ಅಲ್ಲ, ಒಂದು ವೇಳೆ ಉಂಟು 5 ಸಾಯಕಗಳು ಅಂತಾದ್ರೆ ಅದು ಇವಳಲ್ಲೇ ಉಂಟು. ದೇವರ, ಹಾಗಾದರೆ ಮನ್ಮಥನೇ ಈಗ ಇವಳ ರೂಪಿನಿಂದ ಬಂದದ್ದು ಅಂತ ನೀನು ಹೇಳುವುದಾ? ಮನ್ಮಥನ ಪಂಚಸಾಯಕವೇ ಹೆಣ್ಣುತನವನ್ನು ಹೊಂದಿದ್ರೆ, ಹೆಣ್ಣಿನ ರೂಪವನ್ನು ಹೊಂದಿದ್ರೆ ಹೇಗಿದ್ದೀತು? ಹಾಗಾದ್ರೆ ನಮಗೆ ಬೇಡ, ಮನ್ಮಥನ ತಾಯಿ ಅಲ್ಲ. ಯಾಕೆ ನಮಗೆ ಇದ್ರೆ ಅದದ್ದು ಬೇಕು ಅಂತೇಳಿ ಯೋಚನೆ ಮಾಡಬೇಕು ನಾವು. ಅಲ್ಲ, ಪ್ರಾಯದಲ್ಲಿ ಅಲ್ಲ, ಮತ್ತಿನ್ನೇನು? ಅದೇ ಒಂದು ಮೂರ್ತೀಕರಿಸಿದ ಹಾಗೆ ಕಾಣುತ್ತದೆ. ನೋಡು ಆಕೆಯ ಕೆಂದಾವರೆ ಅಂತಹ ಮುಖವನ್ನು, ಆ ಕಣ್ಣು ನೋಡು, ಆ ಹುಬ್ಬು ನೋಡು, ಮೂಗು, ತುಟಿ. ಬೇಡ, ಹೇಳುವುದಿಲ್ಲ ನಾನು. ಹಾಗಾದರೆ ನಿನ್ನಲ್ಲೂ ಒಂದು ಚಾಂಚಲ್ಯಕ್ಕೆ ಕಾರಣವಾಗಿದೆ ಇದು. ಈಗ ನಿನಗೆ ಆಗಲಿಲ್ಲ ಹೇಳುದ ನೀನು? ನನಗೆ ಆಗಿದೆ. ಹಾಗೆಂದು ನಿನ್ನ ಹಾಗೆ ಯೋಚನೆ ಬರುವುದಿಲ್ಲ. ಮತ್ತೆ ನಿನಗಿಂತ ಸ್ವಲ್ಪ ಮುಂದೆ ಇದ್ದೇನೆ ನಾನು. ಹೇಗಿದ್ದಿ? ಇವಳಿಗೆ ಮನೆ ಉಂಟೋ ಮಾರುಂಟೋ ಅಂತ ಪ್ರಶ್ನೆ ನನ್ನ. ಮನೆ ಮಾರುಗಳನಿ ಬಿಟ್ಟಿ ಗಳಿಕೆ ಉಯ್ಯಾಲೆ ಆಡುವಳೇಕೆ ಬಂದು ವನದೊಳ್ ಉಯ್ಯಾಲೆ ಆಡುವಳೇಕೆ ಮನೆ ಮಾರುಗಳನೆ ಬಿಟ್ಟಿಗಳಿಗೆ ಬಂದು ವನದೊಳುಯ್ಯಾಲೆ ಆಡುವಳೇಕೆ ಮನವೇ ನಿಂಬುಳ ಕೇಳಬೇಕೆಂದು ಮನ ಏನೆಂಬುದ ಕೇಳಬೇಕೆಂದು ಜಗಜ್ಜನನಿಯ ನುಡಿಸಿದ ಅವರಂದು ಮನವೇನೆಂಬುದ ಕೇಳಬೇಕೆಂದು ಜಗಜನನಿಯ ನುಡಿಸಿದರವರಂದು ಮನೆ ಮಾರುಗಳನ್ನು ಬಿಟ್ಟಿಗಳಿಗೆ ಒಯ್ಯಾಲೆ ಆಡುವಳೇಕೆ ಮನವೇನು ಓ
ಇವರುಗಳಿಗೆ ಅನೇಕ ಕಾರಣದಿಂದ ಅನಾಥತ್ವ ಬರ್ತದೆ. ಯಾರು ಕುಟುಂಬಿಗಳಾಗಿದ್ದಾರೋ, ಒಂದು ಸಮೂಹದಲ್ಲಿ ಬದುಕುತ್ತಾರೋ ಅಂತಹ ಮನುಷ್ಯ ವರ್ಗವನ್ನೇ ಲೆಕ್ಕ ಹಾಕಿದ್ರೆ ಅವರು ಮನೆ ಬಿಡಬೇಕಾದಂತ ಸ್ಥಿತಿ ಯಾಕೆ ಬರ್ತದೆ? ಮನೆ ಯಾಕೆ ಬಿಡಬೇಕು? ಮನೆ ಮಾರು ಅಂತ ಸೂಚನೆ ಸಿಗಬೇಕು. ಮನೆ ಮಾರು ಅಂತ ಯಾಕೆ ಸೂಚನೆ ಸಿಗುತ್ತದೆ? ಒಂದು ತಡೆಯಲಾಗದಂತಹ ಬಡತನ, ಒಂದು ಪರಂಪರೆಯವರು ಮಾಡಿಟ್ಟ ಸಾಲವನ್ನು ತೀರಿಸುವುದಕ್ಕೆ ಪೂರ್ತಿ ಕಳಕೊಂಡದ್ದು. ಅದಿಲ್ಲದೆ ಹೋದರೆ ಯಾರೋ ಒಬ್ಬಾತ ದೌರ್ಜನ್ಯ ಎಸಗುವ ನಾಯಕ ಎಲ್ಲವನ್ನು ಬಲಾತ್ಕಾರದಿಂದ ವಶವಾಗಿಸಿಕೊಂಡದ್ದು. ಇಲ್ಲದ್ರೆ ಯಾವುದೋ ನಾಯಕ ಬೇರೆ ಯಾವುದೋ ಊರಿನಲ್ಲಿ ಇವನಿಗೆ ಮನೆ ತೋಟ ಮಾಡಿ ಕೊಟ್ಟಿರಬೇಕು ಅಲ್ವೋ? ಹಾಗಾದ್ರೆ ಮನೆ ಮಾರು ಅಂತ ಸೂಚನೆ ಬರಬೇಕಿದ್ರೆ ಮೊದಲು ಸೂಚಿಸಿದ ಘಟನೆಗಳು ಪ್ರೇರಣೆ ಕೊಡಬೇಕು. ಅದರಲ್ಲೂ ಹೆಣ್ಣಾದವಳು ಒಂದು ಮನೆಯನ್ನು ಮನೆತನವನ್ನು ಬಿಟ್ಟು ಬೇಗ ಬರುವ ಯೋಚನೆ ಮಾಡುವುದಿಲ್ಲ. ಮನೆತನಕ್ಕೂ ಹೆಣ್ಣಿಗೂ ಇರುವಂತಹ ಅನ್ಯೋನ್ಯವಾದ ಸಂಬಂಧ ಗಂಡು ಜಾತಿಗಿಲ್ಲ. ಹೆಣ್ಣಾದವಳನ್ನು ಅಬಲೆ ಅಂತ ಜಗತ್ತು ಗುರುತಿಸಿದ್ದು. ಹಾಗೆಂದು ಗಂಡಾದವನ ಸಾಧನೆಯ ಹಿಂದೆ ಹೆಣ್ಣೊಬ್ಬಾಕೆಯ ಕೈಯಾಸರೆ ಉಂಟೇ ಉಂಟು ಎನ್ನುವುದು ಪ್ರತೀತಿ. ಹೇಗೆ ನಮ್ಮಿರುವರ ಉತ್ಕರ್ಷೆಯಲ್ಲಿ ಉದ್ಧಾರದಲ್ಲಿ ಅಮೋಘವಾದಂತಹ ಸಾಧನೆಯಲ್ಲಿ ನಮ್ಮ ತಾಯಿಯ ಪಾತ್ರತ್ವ ಹಿರಿದೋ, ಆ ಬಳಿಕ ನಮ್ಮ ಅಪ್ಪನ ಕೊಡುಗೆ ಹೆಚ್ಚು. ಅದರಲ್ಲೆಲ್ಲ ಕಾಣಿಸುವುದು ಹೆಣ್ಣುತನ ಮಾತ್ರ. ಹಾಗೆಂದು ಹೆಣ್ಣು ಅನಾಥೆಯಾಗಿ ಬದುಕುವುದಕ್ಕೆ ಇಷ್ಟಪಡುವುದಿಲ್ಲ. ಮೊದಲೇ ಶಾಸ್ತ್ರ ವಾಕ್ಯ ಆಕೆಗೆ ದಿಗ್ಬಂಧನ ಹಾಕಿದೆ. ಎಳೆಯವಳೆ ಆಗಿರುವಾಗ ಹೀಗಿರಬೇಕು, ಬೆಳೆದ ಮೇಲೆ ಆಗಿರಬೇಕು, ವಯೋವೃದ್ಧತ್ವವನ್ನು ಹೊಂದಿದ ಮೇಲೆ ಹೀಗಿರಬೇಕು. ಹಾಗಾದರೆ ಸಾಮಾಜಿಕವಾದ, ಸಾಂಸ್ಕಾರಿಕವಾದ, ಶಾಸ್ತ್ರೀಯವಾದಂತಹ ನಿಬಂಧನೆಗಳಿಗೆ ಕಟ್ಟುವಡೆದಿರುವ ಹೆಣ್ಣು ಮನೆಯನ್ನು ಅಷ್ಟು ಸುಲಭದಲ್ಲಿ ಮಾರಿ ಬರುವುದಕ್ಕುಂಟು? ಒಂದು ವೇಳೆ ಬಂದರೂ ಆಕೆಯ ಮುಖದಲ್ಲಿ ಮ್ಲಾನತೆ ಕಾಣಬೇಕೇ ಹೊರತು ವಿಹ್ವಲತೆ ಕಾಣಬೇಕೇ ಹೊರತು, ದುಃಖದ ಅಶ್ರು ಕೆನ್ನೆಯ ದಂಡೆಯ ಮೇಲೆ ಕರಗಿ ಹರಿಬೇಕೆ ಹೊರತು, ಉಯ್ಯಾಲೆಯ ಮೇಲೆ ಕೂತು ಶೋಕದ ಗೀತೆಯನ್ನು ಆಡುವ ಕ್ರಮ ಉಂಟು. ನಾನು ಸೋತೆ, ನಾನು ಹಾಳಾದೆ ಅಂತ ಹೇಳುವ ಕ್ರಮ ಉಂಟು. ಅದನ್ನು ಗಾಯನದಲ್ಲಿ ದುಡಿಸುವ ಕ್ರಮ ಇಲ್ಲ. ಹಾಗಾದರೆ ಇವಳು ಮನೆಮಾರುಗಳನ್ನು ಕಳೆದುಕೊಂಡು ಅನಾಥ ಪ್ರಜ್ಞೆಯನ್ನು ನೀಗಿಸುವುದಕ್ಕಾಗಿ, ಒಂಟಿತನಕ್ಕಾಗಿ ಆಶ್ರಯ ಹುಡುಕುತ್ತಾ ಬಂದವಳು ಅಂತ ಗ್ರಹಿಸಿದ್ರೆ ಉಯ್ಯಾಲೆ ಯಾಕೆ ಹಾಡ್ತಾಳೆ ಅಂತ ಒಂದು ಪ್ರಶ್ನೆ ಬರುವುದಿಲ್ಲ. ಒಟ್ಟಿನಲ್ಲಿ ತಲೆ ಬಿಸಿ ಅಂತ ನೀನು ಹೇಳಿದ್ದು ಸತ್ಯವೇ. ಬಿಸಿಯೋ 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 ಇದಕ್ಕಿರುವ ಪರಿಹಾರ ಒಂದೇ. ತರ್ಕಾತೀತವಾದಂತಹ ಸಂಗತಿಗಳ ಕುರಿತಾಗಿ ಯೋಚನೆ ಮಾಡಬಾರದು ಅಂತ ಪ್ರಾಜ್ಞರು ಹೇಳಿದ್ದು. ಒಂದೋ ಕಣ್ಣಿಗೆ ಸಿಕ್ಕಿದ್ರೆ ತರ್ಕದ ಉರುಳೊಳಗೆ ಅದನ್ನು ಕಟ್ಟಿ ಹಾಕುವಂತ ಲೆಕ್ಕಾಚಾರ. ಈಗ ನನಗೆ ಮಾತನಾಡಿಸದ ನಿರ್ವಾಹ ಇಲ್ಲ. ಈ ಸಲ ಮೊದಲ ಪ್ರಸಂಗದಲ್ಲೆಲ್ಲ ನೀನೇ ಪ್ರಾರಂಭ ಮಾಡಿದ್ದು, ನಾನೇ ಹೊರಡೋಣ ಅಂತ ಧಾವಂತ ಉಂಟು. ಹಾಗೆಂದು ನನಗೆ ಮರ್ಯಾದೆಯ ಪ್ರಶ್ನೆ ಉಂಟು. ನೀನೇ ಪ್ರಾರಂಭ ಮಾಡು, ಮಾತಾಡಿಸಿ ನೋಡುವ ನಾವು. ತಮ್ಮ, ಹೆಣ್ಣನ್ನು ಅಬಲೆ ಎಂದು ಕೊಂಡಾಡಿದ್ರು ಲೋಕದಲ್ಲಿ. ಮತ್ತೆ ಕೆಲವರು ಅಲ್ಲಲ್ಲಿ ಹೇಳಲಿಕ್ಕೆ ಹೊರಟರು, ಹೆಣ್ಣು ಅಬಲೆ ಅಲ್ಲ, ಹೆಣ್ಣು ಸಬಲೆ, ಹೆಣ್ಣು ಸಬಲೆ. ನನಗೆ ಅನ್ನಿಸ್ತದೆ ಹೆಣ್ಣು ಸಬಲೆ ಆಗುವುದೋ ಅಲ್ವೋ ಗೊತ್ತಿಲ್ಲ, ಹೆಣ್ಣು ಸಬಲೆ. ಹೆಣ್ಣು ಸಹ ಬಲೆ. ಅದನ್ನು ನಾನು ವಿವರಿಸಲಿಕ್ಕೆ ಹೋದ್ರೆ ಬಲೆ ಬಿಡಿಸಿ ಹೋಗುತ್ತದೆ. ಬಲೆಯೊಳಗೆ ಸಿಲುಕಿ ಹಾಕಿಕೊಳ್ಳುವುದು ಇಷ್ಟಕರ. ನೀನು ಮಾತಾಡಿಸ್ತೀಯ, ನಾನು ಮಾತಾಡಿಸಬೇಕು? ಅಲ್ಲ, ಮಾತಾಡಿಸುವುದು ನಾನೇ ಮಾತಾಡಿಸೇನು, ನಿನ್ನ ಅಡ್ಡಿ ಇಲ್ಲಲ್ಲ. ಅಲ್ಲ, ನನಗೆ ಅಡ್ಡಿ ಇಲ್ಲ, ನನಗೆ ಅಭ್ಯಾಸ ಕಡಿಮೆ. ನನ್ನ ಸ್ವರ ಏರು, ನೀನು ಸ್ವಲ್ಪ ತಗ್ಗಿಸಿ. ಅಲ್ಲ, ಮತ್ತೆ ನೀನೇ ಹೇಳಿಕೊಂಡು ಬರಬಾರ್ದಲ್ಲ. ಅಣ್ಣ ಬ್ರಹ್ಮಚಾರಿ ಬ್ರಹ್ಮಚಾರಿ ಅಂತೇಳಿ ಹೆಣ್ಣು ಮಕ್ಕಳು ಒಂಟಿ ಸಿಕ್ಕಿದಲ್ಲಿ ಮಾತಾಡಿಸ್ತಾನೆ. ಆಗಲ್ಲ ಅಣ್ಣ, ಇನ್ನೊಂದುಂಟು. ನಾವು ಮಾತಾಡಿಸಿದ ಮೇಲೆ ಅವಳು ಇಲ್ಲಿ ಉಳಿಬೇಕಾ ಬೇಡ? ಆದ್ರೆ ಒಂದಿದೆ, ಅವಳು ಉಳಿಬೇಕಾದ್ರೆ ನಾನು ಮಾತಾಡಿಸಬಾರದು, ನೀನೇ ಮಾತಾಡಿ. ನಾವಿಬ್ರು ಹತ್ತಿರ ಹತ್ತಿರ ನಿತ್ಯ ಧಾರಾಳ. ಯಾಕೆ ಗೊತ್ತಾ? ಇಬ್ಬರಿಬ್ರು ಹತ್ತಿರ ನಿಂತು ಮಾತನಾಡಿಸಿದ್ದರಿಂದ ನಮ್ಮ ಬ್ರಹ್ಮಚರ್ಯಕ್ಕೆ ಕೊರತೆ ಬರಲಿಕ್ಕೆ ಅದು ಒಂದುಂಟು. ಮತ್ತೆ ನೀನು ಹೇಳಿದ್ದನ್ನು ನಾನು ಹೇಳಬೇಕಾದ ಅಗತ್ಯ ಬರುವುದಿಲ್ಲ ಅಲ್ವಾ? ಅದು ಒಂದು ಹೌದು, ಅದು ಆಲೋಚನೆ. ಹೌದು, ಸೌಕರ್ಯ. ಹೌದನಿಗೆ ಇವಳನ್ನು ಮಾತಾಡಿಸುವುದೆಲ್ಲ ಹೌದು, ಮಾತಾಡಿಸುವುದೇ ಧಾರಾಳ. ನಿನ್ನ ಶೈಲಿ ನೋಡುವಾಗ ಅಮ್ಮಮ್ಮ ವಯ್ಯಾರೆ ಅಂತ ಹೇಳಿದ ದಾಟಿ ಒಳ್ಳೆದುಂಟು. ಈಗ ಹೊಸತೊಂದು ಶಬ್ದದಲ್ಲಿ ಮಾತಾಡಿಸಂತೆ. ಇವಳನ್ನು ನೋಡಿದ್ದು ಹೊಸತೆಲ್ಲ ಹುಟ್ಲಿಕ್ಕೆ ಪ್ರಾರಂಭ. ನೋಡೋಣ ನಿನ್ನ ಹೊಸತನ್ನ ಹೊರಗಿಡು. ವಾರಿ ಜಗಂದಿನಿ ವಯ್ಯಾರಿ ವಯ್ಯಾರೇ ಯಾರು ಪೆತ್ತವರೆಂಬ ಹಾಗೆ ತೋರಿ
ಓ ವಯ್ಯಾರೆ, ಇಲ್ಲಿ ಇಲ್ಲಿ ಪಾಪ ನೀನು ನಿನ್ನದೇ ಲೋಕದಲ್ಲಿ ಇದ್ದಿ. ಹೌದು, ದೂರದಿಂದಲೇ ನಿನ್ನನ್ನು ಗಮನಿಸಿ ನಾವಿರುವರು ಹತ್ತಿರ ಬಂದದ್ದು. ಎಂಥವರನ್ನಾದರೂ ಆಕರ್ಷಿಸಬಲ್ಲಂತಹ ನಿನ್ನ ದಿವ್ಯವಾದಂತಹ ಸೌಂದರ್ಯವನ್ನು ನೋಡಿದಾಗ ಪೂರ್ಣ ತೃಪ್ತಿ ಆಯಿತು ನಮಗೆ ಜೀವನದಲ್ಲಿ. ಹೌದೇ? ಕಣ್ಣಿಗೆ ಕಾಣುವಂತಹ ಸೌಂದರ್ಯವೆಲ್ಲ ಕೇವಲ ತೋರಿಕೆಗೆ ಮಾತ್ರ, ಸವಿಯುವುದಕ್ಕೆ ಏನೂ ಇಲ್ಲ ಅನ್ನುವಂತಹ ಉಪೇಕ್ಷಾಭಾವದಿಂದಲೇ ಬದುಕಿದವರು ನಾವಿಷ್ಟರವರೆಗೆ. ಕಾಣುವ ಕಣ್ಣಿದ್ದವನಿಗೆ ಸವಿಯುವಂತಹ ಸೌಂದರ್ಯದಲ್ಲಿ ಜೀವನ ಪೂರ್ತಿ ಅನುಭವಿಸಲಿಕ್ಕಾಗ್ತದೆ ಅನ್ನುವಂತಹ ಮೊದಲ ಪಾಠವನ್ನು ನಿನ್ನ ದರ್ಶನದಿಂದ ನಮಗೆ ಒದಗಿಸಿಕೊಟ್ಟಿದ್ದು. ಜ್ಞಾನ ದರ್ಶನ ಆಯಿತು. ಜ್ಞಾನ ದರ್ಶನ ಅಂದರೆ ಈ ಕಾಡಿಗೆ ಜ್ಞಾನ ಬಂದಿದೆ. ಹತ್ತಿರ ಹತ್ತಿರ ನಿಂತರು ಅವ ಎಲ್ಲಿದ್ದಾನೆ ಅಂತ ನನಗೆ ಕಾಣ್ತಿರ್ಲಿಲ್ಲ, ನಾನೆಲ್ಲಿದ್ದೇನೆ ಅಂತ ಅವನಿಗೆ ಗೊತ್ತಾಗುತ್ತಿರಲಿಲ್ಲ. ಇಷ್ಟು ಹತ್ತಿರ ಇದ್ದ ನಮ್ಮೊಳಗೂ ಒಂದು ನಿಚ್ಚಳವಾಗಿ ಕಾಣುವ ಹಾಗೆ ಮಾಡಿದೆಯಲ್ಲ ನೀನು. ಹೌದಪ್ಪ, ಇನ್ನಿಲ್ಲಿ ಕತ್ತಲನ್ನು ಹುಡುಕಬೇಕು. ಹೌದು ಹೌದು, ಬೆಳಕಿನ ಪುಂಜವೇ ಆಗಿದ್ದಿ ನೀನು. ವಾರಿಜಗಂಧಿನಿ, ಓ, ಕೇವಲ ಕೆಂದಾವರೆಯ ಪರಿಮಳದ ಮೈಯನ್ನು ಹೊಂದಿದ್ದಿ ನೀನು ಅನ್ನುವ ಕಾರಣಕ್ಕಾಗಿ ಅಲ್ಲ. ಅಲ್ವಾ? ಅಲ್ವೇ ಅಲ್ಲ. ಮತ್ತೆ ವಾರಿಜದ ಸ್ವಭಾವವನ್ನೇ ನೀನು ಗಂಧವಾಗಿ ಇರಿಸಿಕೊಳ್ಳಬೇಕು ಅನ್ನುವಂತಹ ನಿರೀಕ್ಷೆಯಿಂದ ನಿನ್ನನ್ನು ಆ ಕುರಿತಾಗಿ ಆಡಿದ್ದು. ಅದು ಹೇಗೋ? ಹೆಣ್ಣು ಹೌದು ತಾನೇ, ಆದದ್ದರಿಂದಲೇ ಆ ಸ್ವಭಾವ ನಿನ್ನಲ್ಲಿ ಮೇಳೈಸಲಿ. ಒಂದು ಏಕಪ್ರಕಾರವಾಗಿ ಲೋಕ ಸಮಸ್ತಕ್ಕೂ ತೆರೆದುಕೊಳ್ಳುವಂತಹ ಸ್ವಭಾವ, ಇನ್ನೊಂದು ಕತ್ತಲಿನಿಂದ ಬೆಳಕಿನೆಡೆಗೆ ತನ್ನನ್ನು ತಾನು ತೆರೆದುಕೊಳ್ಳುವಂತಹ ದ್ಯೋತಕ ರೂಪದಲ್ಲಿ ನಿನ್ನ ಜೀವನದ ಗತಿ. ಇದೆರಡನ್ನೂ ನಿರೀಕ್ಷಿಸಿಯೇ ವಾರಿಜ ಗಂಧಿನಿಯಾಗಬೇಕು ಅನ್ನುವಂತಹ ನಿರ್ಣಯದಿಂದ ನಾನು ಆ ತೆರನಾಗಿ ಕರೆದದ್ದು. ಲೋಕ ಎಲ್ಲ ತಿರುಗಿದವರು ನಾವು. ತಿರುಗುವಲ್ಲಿ ಉದ್ದೇಶ ಬೇರೆ ಇರಬಹುದು. ಒಂದು ಯಾತ್ರೆಯಲ್ಲಿ ಒಂದೇ ಪ್ರಯೋಜನ ಆಗುವುದಲ್ಲ, ಕೆಲವು ಪ್ರಯೋಜನ ಆಗುತ್ತೆ. ಅಂತೂ ತಿರುಗಾಟ ಮಾಡಿದ್ದ ಹೌದು. ಅಂತೂ ತಿರುಗಾಟ ಅಲ್ಲ, ತಿರುಗಾಟ ಮಾಡಿದ್ದಕ್ಕೆ ಸಾರ್ಥಕ ಅಂತ ಕಾಣ್ತದೆ. ಅಲ್ಲ, ಯಾವುದಕ್ಕೆ ಅಂತ ನಿಖರವಾಗಿ ಗೊತ್ತಿಲ್ಲದಿದ್ದರೂ ತಿರುಗಾಟ ನಡೆದದ್ದು ಹೌದು ಅಂದದ್ದು. ನಿಖರವಾಗಿ ಗೊತ್ತಿಲ್ಲದೆ ಅಲ್ಲ, ನಿಖರವಾದ ಉದ್ದೇಶ ಇದ್ದೇ ತಿರುಗಿದ್ದು. ಆ ಉದ್ದೇಶದ ಮಧ್ಯದಲ್ಲಿಯೂ ಮತ್ತೆ ಉಪಕಾರ್ಯಗಳು ಆಗುತ್ತಿತ್ತು. ಅದು ಆಗ್ತದೆ ಅಂತ ಮೊದಲು ಗೊತ್ತಿರಲಿಲ್ಲ. ಇಲ್ಲ ಇಲ್ಲ, ಅದು ಗೊತ್ತಿರಲಿಲ್ಲ. ಅಥವಾ ಅದಾದರೂ ನಮಗೆ ಪರಿಣಾಮವೂ ಆಗಲಿಲ್ಲ. ನಮ್ಮ ಹೆತ್ತ ತಾಯಿಯು ಹೆಣ್ಣೆ, ಕುರೂಪಿಯಲ್ಲ ಅವಳು. ಅಲ್ಲಿ ತಾಯ್ತನದ ಸೌಂದರ್ಯವನ್ನು ನಾವು ಕಂಡಿದ್ದೇವೆ. ಆದ್ದರಿಂದಲೇ ಲೋಕದಲ್ಲಿರುವಂತಹ ನಾರಿಯರೆಲ್ಲ ನಮ್ಮ ಅಮ್ಮನಿಗಿಂತ ಬೇರೆ ಅಂತ ನಮಗೆ ಕಾಣಲೇ ಇಲ್ಲ. ತಾಯ್ತನದ ಸೌಂದರ್ಯವೇ ನಮಗಲ್ಲಿ ಕಾಣುವುದು. ಹೆಣ್ಣಿನಲ್ಲಿ ತಾಯ್ತನದ ಸೌಂದರ್ಯ ಮಾತ್ರ ಅಲ್ಲ ಅಂತ ಗೊತ್ತಾದ್ದೇ ಪ್ರಥಮವಾಗಿ ನಿನ್ನನ್ನು ನೋಡಿದಾಗ. ಬಾಲ, ಯಾರೇ ನೀನು ಸಂತೋಷದಲ್ಲಿ ಹೇಳಬೇಕು, ಅಬ್ಬಾ ಏನು ಇಷ್ಟು ಲೋಕ ತಿರುಗಿದ್ರು ನಿನ್ನನ್ನು ನೋಡ್ಲಿಕ್ಕಾಗಲಿಲ್ಲ ಅಂತಾದರೆ ನೀನೇನು ಲೋಕಕ್ಕೆ ಒಂದು ನೂತನವಾದವಳು, ಈ ಲೋಕದಲ್ಲಿ ಎಲ್ಲಿಯೂ ಇಲ್ಲದೇ ಇದ್ದವಳು, ಲೋಕಾತೀತವ ಅಲ್ಲ. ನಿಮ್ಮ ಮನೆತನವೇ ಹೀಗ, ಎಲ್ಲ ಚಂದದ ಹೆಣ್ಣು ಮಕ್ಕಳೇ ಹುಟ್ಟುವ ಮನೆತನ. ಈ ಕೆಲವು ಮನೆತನ ಅಲ್ಲದೆ ಕುರೂಪಿಗಳೇ ಹುಟ್ಟುವುದು. ಎಷ್ಟು ವಸ್ತುಗಳು, ಎಷ್ಟು ವಿಷಯಗಳು, ಎಷ್ಟು ವ್ಯಕ್ತಿಗಳು ಈ ಲೋಕದಲ್ಲಿ ಇದ್ದೂ ಇಲ್ಲದಂತಿರ್ತಾರೆ, ಗೊತ್ತುಂಟ ನಿನಗೆ? ಅಲ್ಲ, ಇನ್ನೊಂದೊಂದು ಹೊಸತು ಕಂಡ್ರೆ ಮತ್ತೆ ಗೊತ್ತಾದಿ. ಈಗ ಇಲ್ಲದೆ ಇದ್ದದ್ದು ಇಲ್ಲ ಅಂತಲೇ ತೀರ್ಮಾನ. ಸರಿ, ಇದೆ ಅನ್ನುವುದು ಅನುಭವಕ್ಕೆ ಬಂದದ್ದೇ ನಿನ್ನನೀಗ ನೋಡಿದ ಮೇಲೆ. ನಾವು ಕಲ್ಪಿಸದೇ ಇದ್ದದ್ದು ಒಂದೊಂದು ಇರ್ತದೆ ಈ ಪ್ರಪಂಚದಲ್ಲಿ, ನಮ್ಮ ಕಣ್ಣಿಗೆ ಕಾಣದೇ ಇದ್ದದ್ದು ಒಂದೊಂದು ಇರ್ತದೆ ಈ ಪ್ರಪಂಚದಲ್ಲಿ. ಮೊದಲು ನಮ್ಮ ಕಣ್ಣಿಗೆ ಕಾಣುವಷ್ಟೇ ಇರುವುದು ಅಂತ ನಿರ್ಣಯಕ್ಕೆ ಬಂದವರು. ಈಗ ಮೊದಲಿನದ್ದು ಮೌಢ್ಯ ಅಂತ ಅರ್ಥ ಆಗುವಷ್ಟು ಪ್ರೌಢತೆ ಬಂದಿದೆ. ಬೆಳೆದಿದ್ದೇವೆ ಸ್ವಲ್ಪ ಆದ್ದರಿಂದಲೇ ಅದು ಗೊತ್ತಾಗ್ತದೆ. ಆದ್ದರಿಂದಲೇ ನಿನ್ನನ್ನು ಪ್ರಶ್ನಿಸೋಣ, ತಿಳಿದುಕೊಳ್ಳೋಣ. ಯಾಕೆ ನೀನು ಅಬಲೆ ಅನ್ನುವಂತಹ ಪರಿಜ್ಞಾನ ನಮಗೆ ಮೊದಲಿಗೆ ಬಂತು. ಬಹುಶಃ ನಾವು ಪ್ರಬಲರಾದ್ದರಿಂದ ಇರಲಿಕ್ಕೂ ಸಾಕು. ಸರಿಯಪ್ಪ. ಅಬಲೆ ಅಹುದೆಂದಾದರೆ ಈ ಲೋಕದಲ್ಲಿ ಪ್ರಬಲರಾದವರ ಒಂದು ವಿಚಾರಣೆಗೋ ಕೈವಶಕ್ಕೋ ನೀನು ಸಿಲುಕಿದರೆ ಅಪರಾಧ ಅಲ್ಲ ಅನ್ನುವಂತಹ ನಿರ್ಣಯದಿಂದಲೇ ನಿನ್ನನ್ನು ನುಡಿಸುವುದಕ್ಕೆ ಮುಂದಾದದ್ದು. ಹಿಂದೆ ಮುಂದೆ ನೋಡಿದರೆ ಯಾರೂ ಇಲ್ಲ ನಿನ್ನೊಂದಿಗೆ, ಒಬ್ಬಳಾಗಿದ್ದಿ. ಹಾಗೆಂದ ಅನಾಥ ಸ್ಥಿತಿಯೋ ಕೇಳಿದ್ರಲ್ಲ, ನಿನ್ನ ಮುಖದಲ್ಲಿ ಯಾವ ಬೇಸರವೂ ಕಾಣಿಸುವುದಿಲ್ಲ. ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತು
ಮೈ ಮರೆತು ಲೋಕವೇ ಮರೆತವಳ ಹಾಗೆ ನಿನ್ನಷ್ಟಕ್ಕೆ ನೀನು ಸಂಗೀತದಲ್ಲಿ ನಿನ್ನನ್ನು ತೊಡಗಿಸಿಕೊಂಡು ಕಾಲ ಕಳೆಯುತ್ತಾ ಇದ್ದೆ. ಜೀವನದಲ್ಲಿ ವೈರಾಗ್ಯವೋ ಜುಗುಪ್ಸೆಯೋ ಬಂದಂತಹ ಕಾಲದಲ್ಲಿ ಆನಂದದಾಯಕವಾದಂತಹ ಸಂಗೀತ ಬರಲಿಕ್ಕಿಲ್ಲ. ಬಂದ್ರೆ ಶೋಕಗೀತೆ ಬಂದಿತ್ತು, ಸ್ಮಶಾನ ಭೈರವಿ ರಾಗ ಬಂದಿತ್ತು. ಇದು ಏನು ನಿಜವಾಗಿ ಸ್ಮಶಾನಕ್ಕೆ ಹೋದವರನ್ನಾದರೂ ಒಂದು ಕ್ಷಣ ಈಚೆಗೆ ಎಳೆದು ತರಬಲ್ಲಂತಹ ಆಕರ್ಷಣೆಯಿಂದ ಕೂಡಿದ ಸಂಗೀತ ಆನಂದ ಭೈರವಿ. ಅದಕ್ಕೆ ಆನಂದ ಭೈರವಿ ಅಂತ ಹೆಸರಂತ. ನಾನು ಹಿಂದೆ ನಿಂತಿದ್ದೇನೆ, ನನಗೆ ಕೇಳಿಸುವುದಿಲ್ಲ. ನಿನಗೆ ಮುಂದೆ ಆದರೆ ಕೇಳುತ್ತಿದ್ದೆ. ನಿನಗೆ ಕೇಳಿಸುವುದಿಲ್ಲ ಅಂತ ಪೂರ್ತಿ ಧೈರ್ಯ ಆದ್ರೆ ನಾನು ಹೆಚ್ಚು ಮಾತಾಡಿ ಅಲ್ಲ, ನಾನು ಯೋಚನೆ ಮಾಡಬೇಕು. ನೀನು ಆಡಿದ್ದನ್ನು ನಾನು ಆಡುವ ಹಾಗೆ ಅಲ್ಲ. ಅವ ಅನಿಮಿಷನೋ ಅವ ಈ ನಿಮಿಷಕ್ವರೆಗಲ್ಲ. ಮತ್ತೆ ಯಾಕೆ ಆ ನಿಮಿಷಗಳನ್ನು ಮುಚ್ಚುತ್ತಲೇ ಇಲ್ಲ? ಹಾಗಾದ್ರೆ ನಾವು ಮೇಲ್ಮಟ್ಟದಲ್ಲಿ ಇದ್ದೇವೆ ಅಂತ ಆಯ್ತು. ನಾವು ಎಲ್ಲ ಕಡೆಗೆ ಹೋಗಿ ಬಂದವರಲ್ವ? ಅಲ್ಲ, ಅವನಿಗೆಲ್ಲ ಹಾಗೆ ಇರಬೇಕು. ಅವನಿಗೆ ನೆಲ ಬಿಟ್ಟದ್ದೇ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ಕಣ್ಣು ಮುಚ್ಚದವರ ಸಂಘ ಇವಳಿಗೆ ಉಂಟು ಅಂತಾಯ್ತು. ಕಣ್ಣು ಮುಚ್ಚದೆ ಉಂಟು. ಹಾಕೋ ನಿನಗೆ ಒಂದೊಂದು ತಲೆಗೆ ಹೋಗುದು. ನಿನ್ನ ಹಿಂದೆ ನಿಂತ್ರೆ ನನ್ನ ತಲೆಗೆ ಹೋಗದೆ ಓದಿತ್ತು. ಮಾಂಸದಿಂದದ್ದು ಸ್ವಲ್ಪ ಹೆಚ್ಚಾಯ್ತು ಅಷ್ಟೇ. ಇಲ್ಲದಿದ್ರೆ ಇನ್ನು ಯಾರು ನೀನು? ನಿಮ್ಮ ಕುಟುಂಬವೇ ಹೀಗ? ನಿನ್ನ ತಂದೆ ತಾಯಿ ಅಂದ್ರೆ ಅಲ್ಲ ಹೀಗೆ ಚಂದವ ಹಾಗೆ ರೂಪದಿಂದ ಕೇಳಿದ್ದೆ ಸುಮ್ಮನೆ. ಅಲ್ಲ, ಕುಟುಂಬವೇ ಹೌದಾದ್ರೆ ಯಾಕೆ ಅಂತ ಕೇಳಬೇಡ. ಇನ್ನು ಸುಮ್ಮನೆ ಕೇಳಿದ್ದು ಒಂದು ಕುತೂಹಲ. ಕೆಲವು ಸಲ ಹಾಗೆ ಕೆಟ್ಟ ಕುತೂಹಲ ಬರುವುದು. ಯಾಕೆ ನಿನಗೆ ಏನು ಕೇಳಬೇಕು ಅಂತಲ್ಲ, ಕೇಳಬೇಕು ಅಂತ. ಕೇಳಬೇಕು, ಏನಾದ್ರು ನಿನ್ನನ್ನು ಮಾತಾಡಿಸ್ಬೇಕು, ಅದು ನಮಗಿರುವ ಉದ್ದೇಶ. ಊರು ಮನೆಯಲ್ಲಿ ನಿನ್ನನ್ನು ಹೆತ್ತವರು ಯಾರು? ಈ ಕಾನನದಲ್ಲಿ ಒಂಟಿಯಾಗಿ ನಿಂತಿದ್ದೀಯಲ್ಲ, ಇದಕ್ಕೆ ಕಾರಣ ಏನು? ಇದನ್ನೆಲ್ಲ ತಿಳಿದುಕೊಳ್ಳಬೇಕು ಅಂತ ನಮಗಲ್ವ ತಮ್ಮ? ಬೇಗ ಹೇಳದೆ ಹೋದ್ರೆ ಹುಲಿ ಬರ್ತದೆ. ಹೌದು, ಸಿದ್ಧಾಗಿ ಈಗಾಗಲೇ ಹೆಚ್ಚು ಹೊಡೆದಾಕಿದ್ದೇವೆ ನಾವು. ಕೆಲವು ಬರುವ ಅಭಿಪ್ರಾಯದಲ್ಲಿ ಉಂಟು ಈ ಕಡೆಗೆ. ಅಲ್ಲ, ಕೆಲವನ್ನೆಲ್ಲ ನೋಡಿ ಆಯ್ತು. ಅಲ್ಲ, ನಿಮ್ಮನ್ನು ನೋಡಿದಲ್ಲಿಗೆ ಇನ್ನು ಯಾವುದು ಹೆದರಿಕೆ ಹುಟ್ಟಿಸಲಿಕ್ಕಿಲ್ಲ ಅಂತ ತೀರ್ಮಾನವಾಯಿತು. ಅಂದ್ರೆ ನಾವು ಹೆದರಿಕೆ ಹುಟ್ಟಿಸುವ ಎಲ್ಲದಕ್ಕಿಂತಲೂ ಹೆಚ್ಚು ಹೆದರಿಕೆ ಆಗಲ್ವೋ? ನಾವು ಧೈರ್ಯಕ್ಕಿದ್ದೇವೆ, ಅಲ್ಲದೆ ಇದ್ದದ್ದು ಯಾಕೆ ಯೋಚನೆ? ಹಾಗೆ ನನ್ನ ಕುರಿತಾಗಿ ವಿವರವ. ಊರು ಮನೆಗಳಿಲ್ಲ, ಯಾರೋ ತಿಳಿಯೇನಿದುವೆ ಸತ್ಯ. ಮೂರು ಲೋಕವೆಲ್ಲ ಎಲ್ಲ ಸೇರಿಕೊಂಡಿರೆ. ಓಹೋ, ಮೂರು ಲೋಕ ಮನೆಗಳೆನ್ನುತ್ತಿಲ್ಲ. ತೋರದಿನಗೆ ಭೇದ ಪಲ್ದು ಈ ರೀತಿಯೊಳಿರ್ಪೆ. ತೋರದಿನಗೆ ಭೇದ ಪಲ್ದು ಈ ರೀತಿಯೊಳಿರ್ಪೆ. ಓರು ಮನೆಗಳಿಲ್ಲ ಬೆತ್ತರ್ಯ ತಿಳಿಯ ವೀರರೇ,
ನನ್ನ ಕುರಿತಾಗಿ ಕುತೂಹಲ ಹುಟ್ಟಿತೊಡಗಿದಿರಿ ಅಲ್ವಾ ಮಾತಾಡುವುದಕ್ಕೆ? ಅಕೋ ಕೋಗಿಲೆ ಕೋಗಿಲೆ ಕೂಗಿದಾಗೆ ಕೇಳುವುದು. ಈ ಮಠ ಮಧ್ಯಾಹ್ನದಲ್ಲೂ ಕೋಗಿಲೆ ಕೂಗುತ್ತದೆ ಅಲ್ಲ? ಅದು ಕೂಗಿದ್ದು ಕೋಗಿಲೆ. ಹೌದೌದು, ನಿನ್ನ ಸ್ವರ ಅಲ್ವಾ ಅದು? ನಿಮಗೆ ಹಾಗೆ ಕೇಳಿತಲ್ವ? ಹೌದು. ಯಾವುದಾದ್ರೇನು ಕಿವಿಗಿಂಪಾದ್ರೆ ಆಯ್ತಾ ಇಲ್ವೋ? ಕೋಗಿಲೆ ಅಲ್ಲಣ್ಣ, ಅದಾಗಿದ್ರೆ ಕಪ್ಪಿರಬೇಡ. ಹೌದು, ಇದು ಇದು ಫಳ 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 ಹೊಳಿತದೆ. ಅವ ಯಾರ ಬಗ್ಗೆ ಮಾತಾಡುದು? ಹಾಗೆಂದ್ರೆ ಹಂಸಕ್ಕೆ ಇಷ್ಟು ಸ್ವರ ಒಳ್ಳೆದಿಲ್ಲ. ಹಂಸ ಅಷ್ಟು ಹಾಡುವುದಿಲ್ಲ. ನೋಡುವಾಗ ರಾಜಹಂಸವೇ. ಇದು ಹಂಸವು ಕೋಗಿಲೆಯೂ ಅಲ್ಲದೆ ಇನ್ನೊಂದು ಚಿಳಿಪಿಳಿ ಆಡುವುದು. ಅಲ್ಲ, ನೀವು ಯಾಕೆ ನಾನು ಮಾತಾಡುವುದಕ್ಕೆ ತೊಡಗಿದೆ? ತರ್ಕಿಸುವುದು ಯಾಕೆ ಅಂತ ಹೇಳುವುದಕ್ಕೆ ನಾನಿದ್ದೇನೆ. ನಾವು ತರ್ಕಿಸುವ ಹಾಗಿಲ್ಲ. ಊರು ಯಾವುದು, ಮನೆಯಲ್ಲಿ ನೀವು ಯಾರು, ಊರು ಯಾವುದು ಅಂತ ಹೇಳಿ. ಯಾವುದು ಅಂದ್ರೆ ಯಾವುದೋ ಒಂದು ಊರಿನ ಹೆಸರು ಹೇಳಬೇಕಾದ್ರೆ ನಿನ್ನ ಊರು ಹೇಳಿದ್ರೆ ಆಯ್ತು. ಹೌದು, ನನ್ನದು. ನಮಗೆ ಬೇಕಾದ ಊರು ಹೇಳಲಿಕ್ಕೆ ನನ್ನದ್ದು ಅಂತ ಒಂದು ಊರು ಇದ್ರಲ್ವ ಹೇಳುವುದು. ಈಗ ಮನೆ ಎಲ್ಲಿ ಅಂತ ಹೇಳಬೇಕಾದ್ರೆ ಇಂಥಲ್ಲೊಂದು ಮನೆ ಇರಬೇಡುವ ತಮ್ಮ? ಹಾಗೆ ಅಂತ ಮನೆಯೇ ಇಲ್ಲದವಳು ಅಂತ ಹೇಳುವ ನಾವು. ಎಷ್ಟೆಷ್ಟು ಮನೆಯಲ್ಲಿ ನಾನು ಇದ್ದವಳು. ಈ ಸಣ್ಣ ಪ್ರಾಯದಲ್ಲೇ ವೈರಾಗ್ಯ ಬಂದಿದೆ ಇವಳಿಗೆ ಅಂತ ಕಾಣುದು. ಹಾಗಾದರೆ ಮನೆ ಮಾರು ಅಂತ ಹೇಳಿದ್ದು ತಪ್ಪಾಯ್ತು. ನಾನು ಅಲ್ಲ, ಇದೇ ಮಾರುವುದಲ್ಲಿಗೆ ಉಳಿದವರಿಗೆ ಕೊಡುವಷ್ಟು ಅಂತ ಇವಳಲ್ಲ. ಅಲ್ಲ, ಹಾಗಲ್ಲ, ನನ್ನ ಆಲೋಚನೆಯಲ್ಲಿ ಇವಳು ಎಲ್ಲರಿಗೆ ಮಾರ್ತಾ ಬಂದದ ಈ ಕಡೆಗೆ ಅಂತ. ಹೋದ್ರೆ ಇಲ್ಲಿಗೆ ಯಾಕೆ ಬರ್ತಾಳೆ? ಒಂದೆಲ್ಲ ಕಳ್ಕೊಂಡೇ ಬಂದವು. ಈಗ ಮನೆಯನ್ನೇ ಮಾರಿ ಮನೆ ಇಲ್ಲದಾದದ್ದಲ್ಲ, ಮನೆಯನ್ನು ಮಾರಿ. ಹೌದೌದು. ಅಲ್ಲ, ಮನೆಯನ್ನೇ ಮಾರಿ ನನಗೆ ಮನೆ ಇಲ್ಲವಾದದ್ದಲ್ಲ. ಮತ್ತೆ ಮನೆಗೆ ಮಾರಿ ಅಲ್ಲ, ಅದು ಅಲ್ಲ. ಮನೆಯೇ ಇಲ್ಲದವಳಾಗಿ, ಇದ್ದ ಮನೆಗಳಲ್ಲೆಲ್ಲ ಹೊಕ್ಕವಳಾಗಿ, ಎಲ್ಲ ಮನೆ ನೋಡಿ ಆಗಿದೆ. ಕರೆದವರ ಮನೆಗೆ ಹೋಗುತ್ತೇನೆ, ಕರೆದವರ ಮನೆ ನಮ್ಮದಲ್ಲ ಅಂತ ಭಾವಿಸ್ತೇನೆ. ಯಾವ ಊರು ಬೇಕಾದರೂ ನಾನು ಸಂಚರಿಸಬಹುದಾದದ್ದೇ. ಬಹುಶಃ ಇವಳು ಹೋದ ಮನೆಗೆ ಗವಾಕ್ಷಗಳೋ ಬಾಗಿಲುಗಳೋ ಇಲ್ಲವೋ ಅಂತ ಯಾರು ಕರೆಯದೆ ಹೋಗುವುದಿಲ್ಲ. ಇವಳು ಪೂರ್ತಿ ರಚನೆ ಆಗದ ಮನೆಗೆ ಹೋಗಿದ್ದಾಳೋ ಅಂತ. ಅದ್ಯಾಕೆ? ಇಲ್ಲದೆ ಹೋದರೆ ಹೋದ ಮನೆಗಳು ಎಷ್ಟು ಅಂತ ಲೆಕ್ಕ ಇಲ್ಲ ಅಂತ ಹೇಳ್ತಾಳೆ ಅವಳು. ಮಾತ್ರ ಅಲ್ಲ, ಊರು ಮನೆ ಮಾತ್ರ ನನಗೆ ಗೊತ್ತಿಲ್ಲದಿರುವುದಲ್ಲ. ಮತ್ತೆ ನೀವು ಕೇಳಿದ್ರಿ ತಂದೆ ತಾಯಂದಿರು ಯಾರು ಅಂತ. ನೀನೀಗ ಮನೆ ಇಲ್ಲ ಅಂತ ಹೇಳುದು ಯಾವ ಅರ್ಥದಲ್ಲಿ ಅಂತ ಗೊತ್ತಾಯ್ತು ನನಗೆ. ಹೆಣ್ಣಿಗೆ ಯಾವುದು ಮನೆ ಅಂತ ಹೇಳುದಪ್ಪ? ಅವಳಿಗೆ 2-3 ಮನೆ ಇರ್ತದಲ್ಲ ಅಲ್ವಾ? ಯಾವ ಅರ್ಥದಲ್ಲಿ ಹೇಳುದು? ಈಗ ನಿನಗೆ ಯಾವ ವಿಧದ ಮನೆಯೂ ಇಲ್ವಾ? ಯಾವ ವಿಧದ್ದು ಅಂದ್ರೆ? ಅಲ್ಲ, ಒಂದು ಹುಟ್ಟಿದ ಮನೆ, ಇಲ್ಲದೆ ಹೋದ್ರೆ ಗಂಡನ ಮನೆ, ಹೊಕ್ಕ ಮನೆ, ಆಮೇಲೆ ಬಾಳಿದ ಮನೆ, ಅಥವಾ ಮಕ್ಕಳು ಇರುವ ಮನೆ. ಹೌದು, ಅಷ್ಟೆಲ್ಲ ಆ ಮನೆಯಲ್ಲ ಆಗ್ಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಈಗ ಮಕ್ಕಳೇ ಆಗ್ಲಿಲ್ಲ ಅಂತ ಹೇಳಿದ್ರೆ ಮೊಮ್ಮಕ್ಕಳ ಮನೆ ಅಂತ ಹೇಳಿ ನೀನು ಸ್ವಲ್ಪ ವೇಗ ಇದ್ದೀನಿ, ಸ್ವಲ್ಪ ಮುಂದೆ ಹೋಗಿ. ಅಲ್ಲ, ನಾನು ಹಿಂದೆ ನಿಲ್ತೇನೆ. ಅವ ಹಿಂದಿನಿಂದಲೇ ಮುಂದೆ ಹೋಗ್ತಾನೆ. ಅಲ್ಲ, ಹಾಗೆ ಅಂತ ಹೇಳಿ ಹಿಂದೆ ನಿಲ್ಲುವುದಿಲ್ಲ ನಾನು. ನನ್ನ ಸರದಿ ಬಂದಾಗ ಮುಂದೆ ಬಂದೆ. ಅದೇ ಹೊಕ್ಕರೊಂದು ಮನೆ ಮಾಡ್ಲಿಕ್ಕೆ ಆಗ್ತದಲ್ವ? ಹೊಕ್ಕರೊಂದು ಮನೆ ಮಾಡ್ಲಿಕ್ಕೆ ಆಗ್ತದಲ್ವ? ಆಗುದಿಲ್ವಾ? ಈಗ ಹುಟ್ಟಿಸಿದ ಅಪ್ಪ ಯಾರು ಅಥವಾ ಇದ್ದಾನೋ ಹಾಗೊಬ್ಬ ನನಗೆ ಗೊತ್ತಿಲ್ಲ. ಹುಟ್ಟಿಸಿದ ಅಪ್ಪ ಯಾರು ಅಂತಲೇ ನನಗೆ ಗೊತ್ತಿಲ್ಲ. ನಮಗೆ ಗೊತ್ತುಂಟು. ಅಲ್ಲ, ನಿನ್ನಪ್ಪನಲ್ಲ. ನಿಮ್ಮಪ್ಪನಲ್ಲ. ನಿನಗೆ ನಮಗೆ ಗೊತ್ತಿರೋ ವಿಷಯ ನಿನಗೆ ಗೊತ್ತಿಲ್ಲ ಅಂದ್ರೆ? ಅಲ್ಲ, ನಿಮಗೆ ಗೊತ್ತಿದ್ದದ್ದೆಲ್ಲ ನನಗೆ ಗೊತ್ತಿರಬಾರದು ಅಂತಲೂ ಇಲ್ಲ, ಗೊತ್ತಿರಲೇಬೇಕು ಅಂತ ನೀವು ಕಲ್ಪಿಸುವಾಗೂ ಇಲ್ಲ. ಅದು ಸರಿ. ಹೌದು. ಅಮ್ಮ ಯಾರು ಅಂತ ನನಗೆ ಗೊತ್ತಿಲ್ಲ. ಯಾಕೆ? ನನ್ನ ಹೆಸರೇನು ಅಂತಲೇ ನನಗೆ ಗೊತ್ತಿಲ್ಲ ವಾಸ್ತವಿಕವಾಗಿ. ಹೌದಾ? ಹೌದಪ್ಪ. ಯಾರು ಯಾವ ಹೆಸರಿನಿಂದ ಕರೆದರೂ ಓಗುಡುವುದು ನನಗೆ ಸ್ವಭಾವ. ಅಲ್ಲ, ಹೆಸರಿಲ್ಲದವರಿಗೆ ಅದೊಂದು ಲಾಭ ಉಂಟು. ಹೌದು, ಅವರದ್ದು ಅಂತ ಇಲ್ಲಲ್ಲ, ಯಾರ ಹೆಸರಿಗೂ ಹೋಗ್ಲಿಕ್ಕೆ ಆಗ್ತದೆ. ಆದ್ದರಿಂದ ಒಂದು ಲಾಭ ಆಗಿದೆ. ಹೇಳಲಿಕ್ಕೆ ಹೊರಟ್ರೆ 1000 ಹೆಸರು ಉಂಟು ನನಗೆ. ಇದು ಅಲ್ಲಿಗೂ ಸೈ, ಇಲ್ಲಿಗೂ ಸೈ. ಹೌದು, ಎಂಥದ್ದು ಅಂತೇಳಿ ತಲೆಗೆ ಹೋಗುದಿಲ್ಲ ನಾನು. ಇದನ್ನು ಯೋಚನೆ ಮಾಡಬೇಕಾದ್ರೆ ನೀನೇ ಆಗಬೇಕಲ್ಲ. ಕೈಗೆತ್ತಿಕೊಂಡವರ ಕೈಗೂಸಾಗಿ ಉಳಿದವಳು ಬೆಳೆದವಳು ನಾನು. ಆದ್ದರಿಂದ
ಯಾರೂ ಇಲ್ಲ ಎನ್ನುವಂತಿಲ್ಲ. ನನ್ನನ್ನು ಕೈಗೆತ್ತಿಕೊಂಡವರೆಲ್ಲ ನನ್ನವರು ಅಂತ ನಾನು ಹಾಗಾದ್ರೆ ಇವಳು ಊರವರ ಮಗಳು. ಹೌದೇ? ಹೌದು. ನಾನು ಒಂದರ್ಥದಲ್ಲಿ ಊರಿಲ್ಲದ ಊರಿಗೆ ಸೇರಿದವಳು. ನಾವು ಒಂದರ್ಥದಲ್ಲಿ ತಿರುಗಾಟದಲ್ಲಿ ಈಗ ಊರಿನ ಮಕ್ಕಳೇ. ನಮ್ಮದು ಎಷ್ಟು ಲೋಕ. ಹತ್ತಿರ ಹತ್ತಿರ ಬರ್ತೀರಿ ನೀವು. ಇವಳ ಹತ್ರ ಸಂಸಾರ ಉಂಟಾ ಕೇಳಿದ್ರೆ ಇಲ್ಲ. ಅಲ್ಲ, ಸಂಸಾರ ಇಲ್ವಾ ಕೇಳಿದ್ರೆ ಲೋಕವೇ ಸಂಸಾರ. ಲೋಕವೇ ಸಂಸಾರ ಹಾಗೆ ಅಂತೇಳಿ ಸಾರ ತುಂಬ ಉಂಟು ಇವಳಲ್ಲಿ. ಸಾರ ಉಂಟು, ಸಾರ ಉಂಟು. ನೀವು ಕೇಳ್ತೀರಿ ಹೊಕ್ಕೊಂದು ಮನೆ ಆಗಲಿಲ್ವಾ ಅಂತ. ಆಗಲಿಲ್ವಾ? ಹುಟ್ಟಿ ಒಂದು ಮನೆ ಅಂತಲೇ ಇಲ್ಲ ನನಗೆ. ನಾನು ಹೊಕ್ಕ ಮನೆಯಲ್ಲೆಲ್ಲ ಆ ಮನೆಯನ್ನು ನೀನು ಹೇಳಿದ ಅರ್ಥದಲ್ಲಿ ನಮ್ಮದಾಗಿಸಬೇಕು ಅಂತ ಯೋಚಿಸಿದ್ದೇನೆ ಅಂತಲ್ಲ. ನನ್ನನ್ನು ಕಂಡಾಗ ಎಲ್ಲರೂ ಅಮ್ಮ ಅಮ್ಮ ಅನ್ನೋದು. ಈಗ ನಾವು ನಮ್ಮ ಅಮ್ಮನನ್ನು ಅಮ್ಮ ಅಂತಲೇ ಕರೆದದ್ದು. ಹೌದು. ಹಾಗೆಂದು ಅಮ್ಮ ಓ ಇವರೇ ಓ ಅವರೇ ಎಲ್ಲಿದ್ದೀರಿ ಅಂತ ಕೇಳಲಿಕ್ಕೆ ಅಮ್ಮನಿಗೊಬ್ಬರು ಜನ ಇದ್ರು. ಹೌದು. ಈ ಅಮ್ಮನಿಗಿಲ್ವಾ? ನಮ್ಮ ಅಪ್ಪ ನಮ್ಮ ಅಮ್ಮನ ಅಮ್ಮ ಅಂತ ಕರೀ. ಹೌದು. ಹಾಗೆ ನನ್ನನ್ನು ಕರೆಯುವವರು ಯಾರು ಇಲ್ಲ. ಓ, ಇವಳಿಗೊಂದು ಬೇಸರ ಹಾಗೆ ಕರೆಯುವವರು ಯಾರು ಇಲ್ಲದಾಗಲಿಕ್ಕೆ ಕಾರಣವೇ ನೋಡಿದ ಕ್ಷಣ ಎಲ್ಲರೂ ಅಮ್ಮ ಅನ್ನುವುದೇ. ಅಂತೂ ಇವಳನ್ನು ಅಮ್ಮ ಮಾಡುವವರು ಇಲ್ಲ ಅಂತ ಆಯ್ತು. ನಮ್ಮ ಪುಣ್ಯ. ಅಮ್ಮ ಅಂತ ಕರೆದು ಆ ಮಟ್ಟಕ್ಕೆ ಕೊಂಡೊಯ್ಯುವವರು ಇಲ್ಲ ಅಂತ ಆಯ್ತು. ಈಗ ಇಲ್ಲಿಗೆ ಒಂದು ಅರ್ಥದಲ್ಲಿ ಒಂದು ಸಾಧ್ಯತೆ ಸಿದ್ಧಿ ಉಂಟು ನನಗೆ. ಹೇಗೆ ಬಂದದ್ದು ಗೊತ್ತಿಲ್ಲ. ಏನು? ಎಲ್ಲಿಗೆ ಬೇಕಾದ್ರೂ ನಾನು ಹೋದೇನು. ಎಲ್ಲಿಗೆ ಅಂತಂದ್ರೆ 3 ಲೋಕದಲ್ಲೂ ಸಂಚರಿಸಿಯೇನು. ತಿರುಗಿ ಹೆಚ್ಚು ಅಭ್ಯಾಸ ಉಂಟು. ಭೂವ್ಯೋಮ ಪಾತಾಳಗಳು ನಮ್ಮದ್ದೇ ಆ ಅರ್ಥದಲ್ಲಿ. ಹಾಗಾದರೆ ಇಂತಲ್ಲಿಗೆ ಹೋಗಬೇಕು ಅಂತ ನಿರ್ಬಂಧ ಇಲ್ಲ ಇವಳಿಗೆ. ನಿರ್ಬಂಧ ಇರ್ಲಿಕ್ಕೆ ನಿರ್ಣಯದ ಜಾಗ ಬೇಡ. ಮುಕ್ತವಾದಂತ ಅವಕಾಶ ಉಂಟು. ಮನೆ ಇಲ್ಲದವರಿಗೆ ಮುಕ್ತವೇ ಅಲ್ವೇ? ಹಾಗಾದ್ರೆ ಇಲ್ಲಿಗೆ ಬಂದವಳಿಗೆ ಎಲ್ಲಿಗೂ ಬರ್ಬೋದು. ಅಲ್ಲ, ಮಾತಿಗೆ ಹೇಳಿ ಎಲ್ಲಿಗೂ ಅಂದ್ರೆ ನಿನಗೆ ನಾವು ಕರಿತೇವೆ ಅಂತಲ್ಲ. ಈಗ ನಾನು ಹೀಗೆ ಇಲ್ಲಿರ್ಲಿಕ್ಕೆ ಕಾರಣ ಏನು ಗೊತ್ತುಂಟ? ಏನು? ನಮ್ಮ ಮನೆಯಲ್ಲಿರಮ್ಮ ಅಂತ ನನ್ನನ್ನು ಕರೆದವರು ಅವರೇ ಈಗ ಮನೆ ಇಲ್ಲದವರಾಗಿದ್ದಾರೆ. ಹಾಗಾದ್ರೆ ನಾನು ಹೇಳಿದ ಮನೆ ಮಾರು ಅಂತ ಹೇಳುದು ಸರಿ ಆಯ್ತಾ? ನನಗೆ ಏನೂ ಗೊತ್ತಿಲ್ಲ ಅಂತ ನೀನು ಒಮ್ಮೊಮ್ಮೆ ಹಿಂದೆ ಇಡ್ತಿ. ಗೊತ್ತಾಗುತ್ತದೆ ನನಗೆ. ನೀನು ಗೊತ್ತಿಲ್ಲದೆ ಮಾತಾಡಿದ್ದರಿಂದ ಸಿಕ್ಕಿ ಬಿದ್ದದ್ದು ಹೇಳುದು ನಾನು. ನೀನು ಒಂದು ವಾಕ್ಯ ಹೇಳಿದ್ದೆ, ಎಲ್ಲಿಗೆ ಕರೆದ್ರು ಬರ್ಬೋದಲ್ಲ. ಹೌದು. ನಿನ್ನ ನೋಟ ಅವಳಿಗೆ ಅರ್ಥ ಇಲ್ಲ. ಅವಳು ಹೇಳುದು ನನ್ನ ಮನೆಗೆ ಕರೆದವರಿಗೆ ಮನೆ ಇಲ್ಲದೆ ಆಗುತ್ತದೆ. ಈಗ ಆಗಿದೆ. ಹೌದಾ? ಆಗಿದೆ ಅಂತ ಇನ್ನನ್ನು ಯಾವ ಅರ್ಥ? ಅವರು ಕ್ರಯಕ್ಕೆ ಕೊಡ್ಲಿಲ್ಲ ಹಾಗೆ ಅಂತ ಅವರ ಮನೆಯವರನ್ನು ಅವರು ಕೊಡದೆ ಬೇರೆ ಯಾರೋ ಕ್ರಯ ಮಾಡಿದ್ದಾರೆ. ಅವರ ಮನೆ ಮಾರಲಿಲ್ಲ. ಅವರು ಮಾರಲಿಲ್ಲ. ಅವರ ಮನೆಗೆ ಅವರ ಮನೆ ಮಾರಾಟ ಆಗಿದೆ. ಅವರ ಮನೆಗೆ ಬೇರೆ ಯಾರೋ ಮಾರಿಯಾದ್ರು. ಹೌದು. ಅಲ್ಲ, ಇನ್ಯಾರೋ ಅವರಿಗೆ ಮಾರಿಯಾಗಿ ಬರಬೇಕಷ್ಟೇ. ಹಾಗೆಲ್ಲ ದುಷ್ಟತನವನ್ನು ಮಾಡಿದವರಿಗೆ ಅಲ್ಲ, ಅದು ಬರಲಿ, ನಮಗೇನು. ಹೌದು, ನಮಗೇನು. ಅಂತೂ ನನಗೀಗ ಮನೆ ಇಲ್ಲದಾಯ್ತು. ಹಾಗೆ ಈ ಕಾಡನ್ನು ಪ್ರವೇಶಿಸಿದವಳು ನೋಡಿದರೆ ಕದಂಬ ವೃಕ್ಷ. ಇಲ್ಲೇ ಒಂದು ಉಯ್ಯಾಲೆಯಲ್ಲಿ ಆಡ್ತಾ ಇದ್ರೆ ಎಷ್ಟು ಸೊಗಸು ಅಂತ ನಾನು ಎಣಿಸಿದ್ದೇ ತಡ. ಈಗ ಈ ಉಯ್ಯಾಲೆಯನ್ನು ಕಂಡೆ. ಇಲ್ಲಿ ಮೊದಲೇ ನೀನು ಬರುವ ಮೊದಲೇ ಇತ್ತು ಇಲ್ಲಿ? ಅಲ್ಲ, ನಾನು ಮನದಲ್ಲಿ ಎಣಿಸುವ ಮೊದಲು ಏನಿತ್ತು ಅಂತ ನನಗೆ ಗೊತ್ತಿಲ್ಲ. ಎಣಿಸಿದಾಗ ಇದುಂಟು, ಈ ಕನಕದ ಉಯ್ಯಾಲೆ ಉಂಟು. ಇದರ ಮೇಲೆ ಏರಿ ಆಡುತ್ತಾ ಹಾಡುತ್ತಾ ಹೀಗೆ ಇರುವಾಗ ನೀನು ಉಯ್ಯಾಲೆಯಲ್ಲಿ ಕೂತಲ್ಲಿಗೆ ಯಾರಾದರೂ ಇಬ್ಬರು ಬರಲಿ ನನ್ನ ಬಳಿಗೆ ಅಂತ ಯೋಚನೆ ಮಾಡಿದ್ಯಾ? ಅಲ್ಲ, ಯಾರಾದರೂ ಬಂದರೆ ಅಡ್ಡಿಲ್ಲ ಅಂತ ಯೋಚನೆ ಮಾಡಿದ್ದೌದು. ಯಾಕೋ ತಮ್ಮ? ಅಲ್ಲ, ಈಗ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳುವಾಗ ಹಾಡುತ್ತಾ ಕುಳಿತುಕೊಳ್ಳಬೇಕು ಅಂತ ಯೋಚನೆ ಮಾಡಿದ್ಯೋ, ಕುಳಿತುಕೊಂಡ ಮೇಲೆ ಹಾಡಬೇಕು ಅಂತ ಅಭಿಪ್ರಾಯ ಮಾಡಿದ್ಯೋ? ಅದೀಗ ಹೇಗೆ ಯೋಚಿಸಿ ಹೇಗೆ ಪ್ರಾರಂಭಿಸಿದ್ದು ಅಂತಲೇ ಇಲ್ಲ, ಎಲ್ಲ ಒಟ್ಟೊಟ್ಟಿಗೆ ಆದದ್ದು. ನೀನು ಸ್ನಾನ ಮಾಡದೆ ಎಷ್ಟು ದಿನ ಆಯಿತು? ಏನು? ಅಲ್ಲ, ನನಗದು ಪರಿಮಳ ಬಂದದ್ದಾಗ. ಎಂತದದು? ಮೈವಾಸನೆ ಅಲ್ವೋ? ಸ್ನಾನ ಮಾಡದೆ ಎಷ್ಟು ದಿನ ಆಯ್ತು ಅಂತ ಪ್ರಶ್ನೆ ಕೇಳಿದ್ರೆ ನಾವೆಲ್ಲೋ ಸಿಕ್ಕಿ ಆಗಲ್ಲ. ಅಲ್ಲ, ಈಗ ನಮ್ಮ ಹತ್ರ ಕೇಳಿದ್ರೆ ಬ್ರಹ್ಮಚಾರಿಗಳ ಭಾಷೆ ಅದು. ನಿನಗೆ ಮಾತ್ರ ಅರ್ಥ. ನಿನಗೀಗ ದುರ್ವಾಸನೆ ಬಂತ? ಅಲ್ಲ, ನನಗೆ ಈ ಸುಗಂಧವಂತದ್ದು ಎಲ್ಲಿಂದ ಅಂತ ಗೊತ್ತಾಗಲಿಲ್ಲ ಅಂತ. ಅದು ಸ್ನಾನ ಮಾಡಿದ್ರಿಂದ ಬಂದದ್ದು. ಸ್ನಾನ ಮಾಡಿದ್ರಿಂದ ಸುಗಂಧ ಬರ್ತದೆ. ಹಾಗಿದ್ರೆ ನೀನು ಸ್ನಾನಕ್ಕೆ ಏನು? ಪನ್ನೀರಿನಿಂದಲೇ ಸ್ನಾನ ಮಾಡಿದ್ದು ನಾನು. ಓಹೋ, ನಮಗೆ ಅದು ಗೊತ್ತಿಲ್ಲ. ನಮ್ಮದು ಕೆನ್ನೀರಿನ ಸ್ನಾನ. ತಮ್ಮ ಇವಳ ಆದ್ದರಿಂದ ಇದು ನಿನಗೆ ದುರ್ವಾಸನೆ ಆಗಲೇಬೇಕು. ಇವಳ ಸೌಂದರ್ಯದ ಗುಟ್ಟು ಗೊತ್ತಾಯ್ತಾ? ಏನು? ನಾನು ಅದೇ ಕೇಳಿದ್, ನೀನು ಎಂತದ್ರಲ್ಲಿ ಸ್ನಾನ ಮಾಡಿ? ಇವಳ ಸೌಂದರ್ಯದ ರಹಸ್ಯ ಏನು? ಹೌದು, ಇನ್ನು ಊರಿನ ಹೆಣ್ಮಕ್ಕಳೆಲ್ಲ ಅದರಲ್ಲೇ ಸ್ನಾನ. ಹಾಗೆಂದು ಗಂಡಸರಿಗಾಗ್ಲಿಕ್ಕಿಲ್ಲ. ಅದು ಗಂಡಸರಿಗಾಗ್ಲಿಕ್ಕಿಲ್ಲ.
ಅಂತೂ ಇಷ್ಟಕ್ಕೂ ಆ. ಹೀಗೆ ನಾನು ಇಲ್ಲಿರುವಾಗ ನಾನು ಇಲ್ಲಿ ಹೀಗಿರ್ತೇನೆ ಅಂತ ನೋಡಿದವರು ಹೇಳಿದರು, ಇವಳು ಕಾದಂಬರಿ, ಇವಳು ಕಾದಂಬಿನಿ ಅಂತ. ಅವರು ಕಾದಂಬವನದಲ್ಲಿ ಇದ್ದದ್ದು ಎಂಬ ಅರ್ಥದಲ್ಲಿ ಒಂದು ಹೆಸರಿಟ್ಟದ್ದಷ್ಟೇ. ಕಾದಂಬರಿ. ಹೌದೌದು, ಎಂತ ಕಾದಂಬರಿ. ಇದು ದೊಡ್ಡ ಪತ್ತೆ ಮಾಡುವ ಕೆಲಸ ಆಯ್ತಲ್ಲ, ಎಂತ ಕಾದಂಬರಿ ಅಲ್ಲ, ಯಾವುದೋ ಒಂದು ಪ್ರಸಂಗದಲ್ಲಿ ಎಂಥದ್ದು ಕಾದಂಬನಿಕರ ಹೀಗೆಲ್ಲ ಕೇಳಿದ ಹಾಗಾಗುತ್ತದೆ. ಅದು ನಮ್ಮ ತಿರುಗಾಟದ ಪ್ರಸಂಗದಲ್ಲಿ ಇದು ಯಾವ ಕಾದಂಬರಿ? ನಾವು ಕಾದಂಬರಿ ಅಂತ ಹೇಳುದು ಕದಂಬ ವೃಕ್ಷದಲ್ಲಿ ಸಿಕ್ಕುವುದಕ್ಕಲ್ಲ. ಇದು ಕಾದಂಬರಿ. ಮತ್ತೆ ಇನ್ನಂಥದ್ದು ಗಂಡಸಿಗಾದ್ರೆ ಅಂಬರ, ಹೆಣ್ಣಗಾದ್ರೆ ಅಂಬರಿ. ಈಗ ಕದಂಬ ಕಾಂತಾರದ ಮಧ್ಯದಲ್ಲಿ ಕಾಮಿನಿ ನಾನು ಹೀಗಿರುವಾಗ ಬಂದಾಗ, ಹೀಗಿದ್ದಾಗ ಬಂದು ಕೇಳ್ತಾ ಇರುವ ನೀವ್ಯಾರು ಅಂತ ಗೊತ್ತಾಗಲಿಲ್ಲ. ಪ್ರಶ್ನಿಸ್ತಾ ಇರುವ ಪುಂಡರೀಕಾಂಬಕಿಯೇ ನಾನು ಹೇಳ್ತೇನೆ. ಪುಂಡರೀಕಾಂಬಗೆ ಏನಿಲ್ಲ ಗಂಡನ್ಯಾರು ಬೇಳೆ ಮುಲ್ಲ. ಪುಂಡರೀಕಾಂಬಗೆ ನಿನ್ನ ಗಂಡನ್ಯಾರು ಬೇಳೆ ಮುಲ್ಲ. ಕಂಡು ಹರುಷವಾಯ್ತು ಮದುವೆ ಆಗದಿದ್ದರೆ, ಕಂಡು ಹರುಷ ಆಯ್ತು ಮದುವೆ ಆಗದಿದ್ದರೆ, ಪುಂಡರೀಕಾಂಬಗೆ ನಿನ್ನ ಗಂಡನ್ಯಾರು ಬೇಳೆ ಮುಲ್ಲ. ಕಂಡು ಹರುಷವಾಯ್ತು ಮದುವೆ ಆಗದಿದ್ದರೆ, ನಾವು ಸಾಮಾನ್ಯ ಪುಂಡರಿದ ಕಾಲವು ಜಂಡ ಪುಂಡರ್ ಇದಗ ನಾವು ಗಂಡು ಗಲಿಗಳೊಳಗೆ ಮನಕ್ಕೆ ಕಂಡವನನು ವರಿಸಿ ಸುಖವನುಂಡು ಬಾಳೆನೆ ಸುಖವನ್ನು ಉಂಡು ಬಾಳೆನೆ. ಓ ಪುಂಡರೀಕಾಂಬಗಿಯೇ, ಓ ಹೆಣ್ಣೆ, ಅವನಷ್ಟು ವಿಸ್ತಾರವಾಗಿ ನಾನು ಮಾತನಾಡಲಾರೆ, ಅವನಷ್ಟು ಅರ್ಥಗರ್ಭಿತವಾಗಿಯೂ ನಾನು ಪ್ರತಿಕ್ರಿಯಿಸಲಾರೆ. ಹಾಗೆಂದು ನಾನಾಗಿ ರೂಪಿಸಿಕೊಂಡ ಪ್ರತ್ಯೇಕವಾದ ನನ್ನದ್ದೇ ಆದ ಪಂಥ ಒಂದಿದೆ, ಪಂಥವ ಮಾತಿದೆ, ದಾರಿ ಇದೆ. ಅದನ್ನು ನಿನ್ನ ಸಮ್ಮುಖದಲ್ಲಿ ನೇರವಾಗಿ ಆಡ್ತೇನೆ. ದಾರಿ ಬಿಟ್ಟು ಮಾತಾಡುವವಲ್ಲ, ಬಿಟ್ಟ ದಾರಿಯಲ್ಲಿ ಹೋಗುವ ಜಾಯಮಾನವೇ ನನ್ನದಲ್ಲ. ಸುತ್ತು ಬಳಸಿಲ್ಲದೆ ಒಮ್ಮೆಲೆ ಹೇಳಿಬಿಡ್ತೇನೆ, ಕೇಳುವ. ಪುಂಡರೀಕಾಂಬಕಿಯೇ, ನಿನ್ನ ಗಂಡನ್ಯಾರು ಬೇಳೆ. ಪುಂಡರೀಕಾಂಬಕಿಯೇ, ನಿನ್ನ ಗಂಡನ್ಯಾರು ಬೇಳೆ. ಮುನ್ನ ಇವೆಂತ ನಾನು ಮತ್ತೆ ಮುಂದುವರಿಸಬೇಕು ಅಂತ ಒಗಟು ಬಿಡಿಸಲಿಕ್ಕೆ ನನ್ನದು ಹಾಗೆ ಸ್ವಲ್ಪ ಜಿಗುಟಿ. ಈಗ ಮತ್ತೆ ಮುಂದುವರಿಸಬೇಕು ಅಂತಾದ್ರೆ ಇದು ನಿರ್ಣಯವಾಗಬೇಕು. ಪುಂಡರೀಕಾಂಬಕಿಯೇ, ನಿನ್ನ ಗಂಡನ್ಯಾರು ಬೇಳೆ. ಮುನ್ನ ಒಂದು ವೇಳೆ ಅದಿಲ್ಲ, ಮಾತನಾಡುವುದಕ್ಕೆ ಸಲೀಸು ಅಂತಾದರೆ ಮುನ್ನವೇ ನಾನು ತೊಡಗುತ್ತೇನೆ. ಕಂಡು ಹರುಷವಾಯಿತು. ಇಲ್ಲಿಯವರೆಗೆ ಮನಸ್ಸಿಗೆ ಬೇಸರ ಆದದ್ದು ಅಂತ ಅರ್ಥ ಅಲ್ಲ. ಕಂಡು ಹರುಷವಾಯಿತು. ಅಷ್ಟು ಮಾತ್ರ ಅಲ್ಲ, ಮದುವೆ ಆಗದಿದ್ದರೆ, ನೋಡಿದ್ದಕ್ಕೆ ಮಾತ್ರ ಅಲ್ಲ ನಮ್ಗೆ ಹರ್ಷ ಆದ್ದು. ಮದುವೆ ಆಗದಿದ್ದರೆ ಕಂಡು ಹರುಷವಾಯಿತು. ಹಾಗೆಂದು ನಿನಗೆ ಗಂಡನ್ಯಾರು ಅಂತ ಮುನ್ನ ಹೇಳಬೇಕು. ನೀನು ಹೇಳಿ ಅದರಲ್ಲಿ ಗಂಡನಿಲ್ಲ ಅಂತಾದ್ರೆ ಹರುಷವಾಯಿತು. ಮದುವೆಯಾಗುವುದಿದ್ರೆ ನೀನು, ನನಗೆ ಗಂಡನಿಲ್ಲದಿದ್ರೆ ನಿನಗೆ ಹರುಷ ಅಲ್ವಾ? ಹಾಗಲ್ಲ. ಅದು ಮತ್ತೆ ಚಂಡ ಮುಂಡರಿದಕ ನಾವು ಗಂಡುಗಲಿಗಳೊಳಗೆ. ಹೌದಾ? ಚಂಡ ಮುಂಡರು ಇದಕ್ಕೋ ನಾವು ಗಂಡುಗಲಿಗಳೊಳಗೆ. ಸ್ವಲ್ಪ ಬಿಡಿಸ್ತೇನೆ. ಚಂಡ ಮುಂಡರು ಇದಕ್ಕೋ ನಾವು ಗಂಡುಗಲಿಗಳೊಳಗೆ ಮನಕ್ಕೆ ಕಂಡವನ ವರಿಸಿ ಸುಖವನ್ನು ಉಂಡು ಬಾಳಲೆ. ಬಾಳಲೆ ಸುದ್ದಿ ಅಲ್ಲ ಈಗ. ಬಾಳಲೆ ಎಲ್ಲ ಊಟ ಮಾಡುದು.
ಬಾಳೆ ಎಲೆ ಆದರೆ, ಜೀವನವೇ ಎಲೆ ಆದರೆ ಅದರಲ್ಲಿ ಮತ್ತೆ ಆಮ್ಲ ಲವಣ ಅಂತ ಪ್ರತ್ಯೇಕ ಮಾಡ್ಲಿಕ್ಕೆ ಉಂಟು. ಒಮ್ಮೊಮ್ಮೆ ಇವ ತಲೆ ಹಾಳು ಮಾಡುವ. ತಲೆ ಹಾಳಲ್ಲ, ನೀನು ಮಾತಾಡಿದಷ್ಟು ನನಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಹಾಗಾದ್ರೆ ಹೀಗೆ ಮಾತಾಡುದು ನಾನು. ಆದ್ದರಿಂದ ಇದಿಷ್ಟನ್ನು ಅರ್ಥ ಮಾಡಿ ನನ್ನ ಒಗಟನ್ನು ಒಡೆದು ಉತ್ತರ ಕೊಡಬೇಕು ನೀನು. ಆದೀತು ಹೇಗೆ? ಉತ್ತರವನ್ನೊಂದು ಒಗಟಾಗಿಯೇ ಕೊಟ್ರೆ ಆದೀತು. ನಾನು ಗ್ರಹಿಸಿಯೇನು ಒಗಟ? ಹೌದೌದು. ಒಟ್ಟು ಕಷ್ಟ ಆಯ್ತು. ಆಯ್ತು ಹೇಳು. ಆದೀತ. ಮದುವೆಯಾಗಬಾರದು ಅಂತ ನನಗಿಲ್ಲ. ನಮ್ಮನ್ನ ಯಾರನ್ನೂ ಇಲ್ಲ. ಅಲ್ಲ, ನಾನು ನಮ್ಮನ್ನ ಅಂತ. ನಿಮ್ಮನ್ನು ಅಂತಲ್ಲ, ಯಾರನ್ನೂ ಮದುವೆ ಆಗಬಾರದು ಅಂತಿಲ್ಲ. ಹಾಗೆ ಅಂತ ನಾನು ಮದುವೆಯಾಗಬೇಕು ಅಂತ ಬಯಸುವ ಪೂರ್ವದಲ್ಲೇ ನಿನ್ನನ್ನು ಆ ಸ್ಥಾನದಲ್ಲಿ ಕುಳ್ಳಿರಿಸುವಷ್ಟು ಬಲ ನಮಗಿಲ್ಲ. ಅಂದರೆ ಆದ್ದರಿಂದ ನೀನು ತಾಯಿ ಅಂದವರೇ ಹೆಚ್ಚು. ಹಾಗಾದರೆ ನನ್ನ ಬಲ ಅಧಿಕ ಅಂತಲೋ, ಈ ಬಲ ತುಂಬಿಕೊಳ್ಳಬಲ್ಲ ಪಾತ್ರ ಹಿರಿದು ಅಂತ ಅರ್ಥವೋ? ಗೊತ್ತಿಲ್ಲ, ನೀವು ಹೇಳಿದ್ದಲ್ಲೋ ಗಂಡುಗಲಿಗಳು ನಾವು ಅಂತ, ನಿಮ್ಮಷ್ಟಕ್ಕೆ ನೀವೇ ಹೇಳಿಕೊಂಡ. ಗಂಡ ಮುಂಡರಿದಕ್ಕೋ ನಾವು ಗಂಡುಗಲಿಗಳ ಒಳಗೆ. ಈಗ ಗಂಡುಗಲಿಗಳೇ ಇರ್ಲಿ, ಅದಿಷ್ಟವರೆಗೆ ಒಳಗೆ ಇದ್ದದ್ದಲ್ಲೋ, ಈಗ ಹೊರಗೆ ಬರಬೇಕು ಅಂತಾದರೆ ನಮಗೆ ಸಾಮರ್ಥ್ಯ ಇಲ್ಲ. ಆದ್ದರಿಂದ ನೀನು ತಾಯಿ ಅಂತ ಅಂದವರನ್ನ ಕೇಳಿ 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 ನಾನೊಂದು ನಿರ್ಣಯಕ್ಕೆ ಬಂದಿದ್ದೆ. ಹಾಗೆಂದು ನಿನಗೊಂದು ಉಚಿತವಾದ ಸಲಹೆ ಉಂಟು. ಏನೇನು? ಗಂಡುಗಲಿಗಳ ಒಳಗೆ ಮನಕ್ಕೆ ಕಂಡವರ, ಕಣ್ಣಿಗೆ ಕಂಡವರಲ್ಲ. ಅಲ್ಲ, ನನ್ನ ಮನಕ್ಕೆ ಕಂಡ್ರೆ ಸಾಲದು ಅಂತ ಅಲ್ಲೊಂದು ಒಗಟುಂಟು. ಅದು ಯಾಕೆ ಉಳಿದವರ ಒಪ್ಪಿಗೆ ಬೇಕು ನಿನಗೆ? ಮನೆ ಇಲ್ಲ ಅಂತ ಹೇಳ್ತಿ, ನೋಡು, ಶಿಕ್ಷಕರಿಲ್ಲ ಅಂತ ಹೇಳ್ತಿ, ಹೋದತ್ತೇ ಮನೆ ಅಂತ ಹೇಳ್ತಿ, ಕಾದವನೇ ಯಜಮಾನ ಅಂತ ಹೇಳ್ತಿ, ಲೋಕದವರೇ ಮಕ್ಕಳು ಅಂತ ಆಡ್ತಿ. ಒಟ್ಟಿನಲ್ಲಿ ಸಾರ್ವತ್ರಿಕವಾಗಿ ನಿನಗೆ ಹಿರಿತನ ತಾಯ್ತನ ಉಂಟು ತಪ್ಪುತ್ತಿ. ನನ್ನ ಗಂಡ ಯಾರು, ಅವ ಹೇಗಿದ್ದವ ಅಂತ ಹೇಳಿಲ್ಲ ಅಲ್ಲ? ಅದು ಹೇಳಲಿಲ್ಲ, ಬಾಕಿ ಎಲ್ಲ ಹೇಳಿದ್ದೇನೆ, ಅದು ಮಾತ್ರ ಹೇಳಿಲ್ಲ. ಹಾಗಾದ್ರೆ ಗಂಡ ಹೀಗಿರಬೇಕು? ಇಲ್ಲ, ಮದುವೆ ಆಗಲಿಲ್ಲ. ಮದುವೆ ಆಗದೆ ಮತ್ತೆ ಗಂಡ ಹೇಗೆ ಅಂತ ಹೇಳುದು ಹೇಗೆ? ಅಲ್ಲ, ಹೇಳ್ತೇನೆ, ಮದುವೆ ಆಗಬೇಕಾದ್ರೆ ಗಂಡನಾಗುವವನು ಹೇಗಿರಬೇಕು ಅಂತ ಸ್ಪಷ್ಟ ಕಲ್ಪನೆ. ಹಾಗಾದರೆ ಕನ್ಯಾ ಆಗಿ ಉಳಿಯುವವಳಲ್ಲ ನೀನು, ನಾನು ಗೃಹಿಣಿ ಆಗಬಲ್ಲೆ. ನೀವು ಮಾಡಿದ್ರೆ ಅಂದ್ರೆ ನಾವು ಅಲ್ಲ, ಗೃಹಿಣಿ ಆಗುವುದಲ್ಲ, ಗೃಹಿಣಿ ಆಗಿಸುವುದಲ್ಲೋ. ನಾವು ಒಳಗೆ ಗಂಡುಗಲಿಗಳಲ್ಲ ಅಂದ್ರೆ ಚಂಡಮುಂಡರಿದಕ್ಕೋ ನಾವು ಗಂಡುಗಲಿಗಳು. ಗಂಡುಗಲಿಗಳೊಳಗೆ ಈಗಾಗಲೇ ಚಂಡಮುಂಡರು ಅಂತ ಸ್ಥಾಪಿಸಿದ್ದೇವೆ. ಏನೋ ಹೆಣ್ಣಿನ ಮುಂದೆ ಆಗಲಿಲ್ಲ. ಈಗ ನಾನು ಮಾತಿಗೆ ಮರುಳಾಗುವವಳಲ್ಲ. ಅವ ಹೊಸ ದಾರಿಯಲ್ಲೇ ಮಾತಾಡ್ಲಿ, ನಾನು ಅದಕ್ಕೆ ಮರುಳಾಗಿ ದಾರಿ ಬಿಡುವವಳಲ್ಲ. ನಿನ್ನನ್ನು ದಾರಿ ಬಿಡಿ. ನನ್ನ ದಾರಿ ಏನು ಗೊತ್ತುಂಟ? ನೋಡು, ಇದು ಅರ್ಥ ಆಗ್ತದ ನೋಡು. ಹೇಗೆ? ಯೋಮಾಂ ಜಯತಿ ಸಂಗ್ರಾಮಿ, ಯೋಮೇ ದರ್ಪಂ ವ್ಯಪೋಹತಿ, ಯೋಮೇ ಪ್ರತಿಬಲೋ ಲೋಕೆ, ಸಮೇ ಭರ್ತಾ ಭವಿಷ್ಯತಿ. ಇದರ ತಾತ್ಪರ್ಯವನ್ನು ಹೇಳತಕ್ಕಂಥವಳಾಗು. ಹೌದು, ಮತ್ತೆ ಅಲ್ಲ, ನಮಗೆ ಅರ್ಥ ಆಗ್ತದೆ. ಅರ್ಥ ಆಗುತ್ತದೆ, ಬೇರೆ ಕ್ರಮದಲ್ಲಿ ಅರ್ಥ ನಾವು ಹೇಳ್ತೇವೆ, ತಾತ್ಪರ್ಯ ನೀನು ಹೇಳು. ಹೇಳ್ತೇನೆ. ಸಂಗ್ರಾಮದಲ್ಲಿ ಯಾರು ನನ್ನನ್ನು ಜಯಿಸ್ತಾರೋ, ಯಾರು ನನ್ನಲ್ಲಿರುವಂತಹ ನಾನೇ ಶಕ್ತಿಶಾಲಿ, ಉಳಿದವರೆಲ್ಲ ನನ್ನನ್ನು ಅಮ್ಮ ಅಂತ ಹೇಳಲಿಕ್ಕೆ ಇರುವವಳು ಎಂಬ ದರ್ಪವನ್ನು ವ್ಯಪೋಹನ ಮಾಡ್ತಾಳೋ, ಯೋಮೇ ಪ್ರತಿಬಲೋ ಲೋಕೆ, ನಾನೇ ಬಲಿಷ್ಠಳು, ನನಗೆ ನಾನೇ ಅಂತ ಇರುವ ನನಗೆ ನಿನಗಿಂತ ಹೆಚ್ಚಿನ ಪ್ರತಿಬಲವನ್ನು ಹೊಂದಿದವರು ನಾನು ಅಂತ ನನ್ನ ಮುಂದೆ ಯಾರು ನಿರೂಪಿಸ್ತಾರೋ, ಸಮೇ ಭರ್ತಾ ಭವಿಷ್ಯತಿ, ಹಾಗೆ ನಿರೂಪಿಸಿದ ಗಂಡು, ಅವ ಚಂಡನಿರ್ಲಿ ಮುಂಡನಿರ್ಲಿ ಅಲ್ಲ, ಅವರ ಅಪ್ಪ ಇರ್ಲಿ, ಅವ ನಮಗೆ ಗಂಡು. ನಾವಿದ್ದೇವೆ ಅಂತ ಹೇಳಲಿಲ್ಲ. ಚಂಡಮುಂಡರಿದಕ್ಕೋ ನಾವು ಗಂಡುಗಲಿಗಳೊಳಗೆ ನಿಲ್ಲಿಸುವ. ಗಂಡುಗಲಿಗಳೊಳಗೆ ಮನವ ಕಂಡ, ಮನವೂ ಕಂಡ ಗಂಡನನ್ನು ಇಷ್ಟಪಡುವಂತ ಆಡಿದ್ದು ನಾವು. ನಮ್ಮನ್ನು ಆಯ್ಕೆ ಮಾಡಬೇಕು. ನೀವು ಗಂಡುಗಲಿಗಳೊಳಗೆ ಇದ್ದರೂ ಕೂಡ ನೀವು ಅಭ್ಯರ್ಥಿಗಳಲ್ಲ ಅಂತ ಇರ್ಲಿ. ಈಗ ನನಗೆ ಸೂಕ್ತನಾದ ಅಭ್ಯರ್ಥಿಯನ್ನು ನೀವು ಹುಡುಕುವುದಾದ್ರು ನಿಮಗೆ ಇದು ಸೂಚನೆ ಅಂತ. ಹೇಗೂ ಲೋಕ ಸುತ್ತಿದ್ದೇವೆ. ನನ್ನ ದರ್ಪವನ್ನು ನಾಶಗೊಳಿಸುವ, ನನ್ನನ್ನು ಸಂಗ್ರಾಮದಲ್ಲಿ ಗೆಲ್ಲುವ, ನನಗೆ ಪ್ರತಿಬಲರಾಗಿ ಉಳಿಯಬಲ್ಲಂತಹ ಗಂಡುಗಲಿ ಇದ್ದಾನೆ ಅಂತ ಆದ್ರೆ ಅವನನ್ನು ಗಂಡ ಅಂತ ಅಂಗೀಕರಿಸಿ ಪ್ರಾರಂಭ ಮಾಡಿದ್ದು ನೀವೇನು ತಲೆ ತಗ್ಗಿಸು. ಮದುವೆಗಿಂತ ಮೊದಲೇ ಪ್ರತಿಫಲ ಕೇಳುವ ಸಂಸಾರಕ್ಕಾಗ್ತದ? ನೀನು ಆಲೋಚನೆ ಮಾಡು. ನಾನಲ್ಲ ಅವಳು ಆಲೋಚನೆ ಮಾಡ್ಲಿಕ್ಕೆ. ಅಲ್ಲ, ಮದುವೆಗಿಂತ ಮೊದಲೇ ನಾನು ಒಂದು ಹೇಳ್ತೇನೆ, ನಾನು ಆಲೋಚನೆ ಮಾಡಿ ನಿರ್ಣಯ ಮಾಡಿದ್ದು. ಇನ್ನು ಇದನ್ನು ಕೇಳಿ ನೀವು ಆಲೋಚನೆ ಮಾಡಿ. ಅಮ್ಮ, ಇದು ನಮಗೆ ನೀನು ಹಾಗೆ ಕಾಣಿಸುವುದು. ಒಂದೊಂದು ಸಲ ಒಳ್ಳೆ ಕೆಲಸ ಮಾಡ್ತೀನಿ ನೀನು, ನನಗೆ ಸಮಾಧಾನ ಆಯ್ತು. ಅಂದ್ರೆ ಅಡ್ಡ ಗೋಡೆಯ ಮೇಲೆ ದೀಪ ಇಟ್ಟಾಗ ಒಂದೆರಡು ಮಾತನಾಡಿದ್ದುಂಟಲ್ಲ, ಅವಳ ಬಾಯಿ ಬಿಡುವಾಗ ಅಲ್ಲ, ನಾನೀಗ ಹಾಗೆ ಹೇಳಿದ ನಿರ್ವಾಹ ಇಲ್ಲ. ಹೇಗಾದ್ರೂ ಇವಳನ್ನು ಒಂದೋ ನಮ್ಮ ದಾರಿಗೆ ತರಬೇಕು, ತಪ್ಪಿದ್ರೆ ಅವಳ ದಾರಿಗೆ ನಾವು ಹೋಗಬೇಕು. ಯಾರಿಗೂ ದಾರಿ ಇಲ್ಲ ಅಂತ ಹೇಳಿ ಅತಂತ್ರ ಸ್ಥಿತಿಯಾಗ ಕೂಡದು.
ಈಗ ಇವಳ ಧೋರಣೆಯನ್ನು ಗಮನಿಸುವಾಗ ಗಂಡುಗಲಿಗಳು ಧೀರ ಪ್ರಚಂಡರು ಅಂಥವರನ್ನು ಮಾತ್ರ ನನ್ನನ್ನು ಗೆಲ್ಲುವವರನ್ನು ಅಂತ ಮದುವೆ ಆಗ್ತೇನೆ ಅಂತ ಹೇಳ್ತಾಳ ಅವಳು. ತಮ್ಮ ಮಾತಾಡಿಸಿದ ಮೇಲೆ ಅರ್ಧಕ್ಕೆ ಬಿಡ್ಲಿಕ್ಕಿಲ್ಲ. ಈಗ ನಾವು ಯುದ್ಧಕ್ಕೆ ಸಿದ್ಧರಲ್ಲ ಅಂತ ಹೇಳಲಿಕ್ಕಿಲ್ಲ. ಹೋದಲ್ಲೆಲ್ಲ ಕದನ ಕೊಟ್ಟಿದ್ದೇವೆ, ಗೆದ್ದಿದ್ದೇವೆ, ವಿಜಯ ತುತ್ತೂರಿ ಬಾರಿಸಿದ್ದೇವೆ. ಹಾಗೆಂದು ಈ ಹೊತ್ತು ಹೆಣ್ಣಿನ ಜೊತೆ ಹೋರಾಟ ಮಾಡಲಿಕ್ಕೆ ನಾವು ಜನ ಗಂಡಸುತನ ಇದ್ರೆ ಮತ್ತೆ ನೋಡುವ, ಅದು ಮತ್ತೆ ಹೆಣ್ಣಿನೊಟ್ಟಿಗೆ ಯುದ್ಧ ಅಲ್ಲ. ಗಂಡಸುತನ ಇದ್ದವ ಬರ್ಲಿಕ್ಕಿಲ್ಲ ಬಿಡು, ಅಲ್ಲ ಅದು ಮತ್ತೆ ಆಲೋಚನೆ ಮಾಡು. ಇವರೇನು ಮಾಡ್ಲಿಕ್ಕಿಲ್ಲ ಅಂತ ಸುಕೋಮಲೆಯಾದ ಹೆಣ್ಣು, ಇದೇ ನಮ್ಮ ಕಲ್ಪನೆ. ಆದ್ದರಿಂದ ನಾವು ಹೋರಾಡುವುದಲ್ಲ. ಏನು ಮಾಡುವ? ಒಂದು ಕೆಲಸ ಮಾಡು. ಏನು? ನಮ್ಮ ಅಣ್ಣನ ಕೊರಳಿಗೆ ಕಟ್ಟಿದ್ರೇನು? ಶುಂಭಾಸುರ ಅಲ್ವ? ಹೇಗೂ ಧೂರ್ತ ಶುಂಭಾಸುರ ಅಂತ ಕರೆಯಲ್ಪಟ್ಟವ, ಅವನಿಗೊಂದು ಕಟ್ಲೇಬೇಕು. ಇನ್ನು ಅವನ ಮುಂದೆ ಹೇಳ್ಬೇಡ ಹಾಗೆ. ಅಲ್ಲ, ನಿನಗೆ ಸಲುಗೆ ಉಂಟು, ನಾನು ಹಾಗೆ ಹೇಳಲಿಕ್ಕಿಲ್ಲ. ನೀನು ದಕ್ಕಿಸಿಕೊಳ್ಳುತ್ತಿ, ನಾನು ಕಕ್ಕಿಯೇನು. ಹೊಗಳಿಕೊಂಡೇ ಹೋಗುವ, ಧಾರಾಳ ಹೋಗುವ, ಧಾರಾಳ. ಶುಂಭಾಸುರ ಮಹಾಪ್ರಭುವಿಗೆ, ಮಹಾರಾಜರಿಗೆ ಯಾವಾಗಲಿ. ಅಣ್ಣದೇವ, ಅಣ್ಣದೇವ. ಅಣ್ಣರಣಿಯಲಿಲ್ಲ ಸಂಚರಿಸಿ ಜ್ಯೋತಿಸಿದೆವು ಅಣ್ಣದೇವ, ನಿನ್ನ ನಿರತ ಕೊಂಡಾಡುತ್ತರಿರುವರು ತ್ರಿಜಗದೊಳ್ ಅಣ್ಣದೇವ. ಅರಿತಿದನೆಲ್ಲವ ಮೃಗ ಬೇಟೆಗಿರುವುದರಿ ಅಣ್ಣದೇವ. ನಾವು ತೆರಳಿ ತುಹಿನ ಗಿರಿಯಲ್ಲಿ ಬೇಟೆಯಾಡುತ್ತ ಅಣ್ಣದೇವ. ಧರಣಿಯನ್ನೆಲ್ಲ ಸಂಚರಿಸಿ ಯೋಧಿಸಿದೆವು ಅಣ್ಣದೇವ. ಅಣ್ಣದೇವ, ಅಣ್ಣದೇವ, ಅಣ್ಣದೇವ ದೇವ ಚಂಡಮುಂಡರು ಒಡಮಟ್ಟಿದ್ದೇವೆ, ಪಾದಗಳಿಗೆ ನಮಸ್ಕರಿಸಿದ್ದೇವೆ. ನಿಮ್ಮನ್ನು ನೋಡಿದ ಕೂಡಲೇ ನನಗೆ ಯೌವನ ಜಾಗೃತಿ ಆಗೋದು ಅಂತ. ಅದು ಯಾಕೆ? ನಿಮಗಿಂತ ಹೆಚ್ಚು ಮುದುಕಲ್ವ ನಾನು? ಹೌದು. ನಿಮ್ಮ ಬಲವನ್ನು ನೋಡುವಾಗ ಆಹಾ, ನನಗೂ ಹುಡುಗಾಟಿಗೆ ಮಾಡುವಂತಾಗೋದು. ಹಾಗಾದ್ರೆ ನಮ್ಮ ಬಗ್ಗೆ ಅಭಿಮಾನ ನಿನಗೆ? ಛೇ, ನಾವು ದೇವಲೋಕದಲ್ಲಿ ಮುಖಾಮುಖಿಯಾದವರಲ್ವ? ಮತ್ತೆ ನಿಮ್ಮ ಪರಾಕ್ರಮ ಏನು, ನಿಮ್ಮ ಶಕ್ತಿ ಸಾಮರ್ಥ್ಯ ಏನು, ಮನಸ್ಸು ಒಪ್ಪಿದವ ನಾನು. ಮಾತ್ರ ಅಲ್ಲ, ನೀವು ನಿಜವಾಗಿ ಪರಾಕ್ರಮಿಗಳು ಅಂತ ಗೊತ್ತಾದ್ದು ಯಾವಾಗ ನನ್ನ ವರಿಷ್ಠತ್ವವನ್ನು ಅಂಗೀಕರಿಸಿದ್ರಿ. ದೊಡ್ಡವರಿಗೆ ಅಲ್ಲ ಮತ್ತೊಬ್ಬ ದೊಡ್ಡವ ಅಂತ ಗೊತ್ತಾಗೋದು. ಊರು ತಿರುಗಲಿಕ್ಕೆ ಹೊರಟಿದ್ದೀರಿ. ನಿನ್ನ ಆಜ್ಞೆಯ ಪ್ರಕಾರ ಪೃಥ್ವಿ ಎಲ್ಲವ ಸಂಚರಿಸಿ ಶೋಧಿಸುವುದಕ್ಕಾಗಿ ಹೊರಟೆವು. ನಮ್ಮ ಬಗ್ಗೆ ಈಗಲೂ ದೂರ್ತ ಅಂತ ಹೇಳ್ತಾ ಇದ್ದಾರಾ? ಅದನ್ನು ಬದಲಾಯಿಸಿದ್ದಾರೆ ಕೆಲ ಮಂದಿಗಳು, ಹಾಗೆ ಹೇಳ್ತಾ ಇದ್ದಾರೆ. ಕೆಲವು ನಾವು ತಕೊಂಡಿದ್ದೇವೆ. ನೀವು ಅವರನ್ನು ಧೂರ್ತ ಅಂತ ಹೇಳುದನ್ನ, ನೀವು ಅವರನ್ನು ಧೂರ್ತ ಅಂತ ಹೇಳುದಿದ್ರೆ ನಮ್ಮನ್ನು ಕಳರು ಅಂತ ಹೇಳಬೇಕು ಅಂತ. ಕಳಚಂಡ ಮುಂಡರು ಧೂರ್ತ ಶುಂಭಾಸುರ ಅಂತ ಹೇಳಿದ್ರು ಅಡ್ಡಿ ಇಲ್ಲ ಅಂತ. ಅಂತೂ ನನ್ನನ್ನು ಧೂರ್ತ ಮಾಡುವ ಆಲೋಚನೆ ಅದಲ್ಲ, ಮಧ್ಯದಲ್ಲಿ ಅಲ್ಲ, ನಾವೊಂದು ಕಳಕ್ಕೆ ಬೀಳುವಾಗ ಮುಂಡರು ಮಧ್ಯದಲ್ಲಿ ಉಳಿಯುವ. ಅವರ ಭಾಷೆಯಲ್ಲಿ ನಾವೆಲ್ಲ ಒಟ್ಟು ಕಳಕ್ಕೆ ಬೀಳುವಾಗ ಒಟ್ಟು ಧೂರ್ತ. ನಾನು ಒಂದೇ ಹೇಳ, ನಮ್ಮ ಮುಂದೆ ಯಾರು ಹೇಳುವುದಿಲ್ಲ ನಮ್ಮನ್ನು ಧೂರ್ತ ಅಂತ. ಎಲ್ಲ ಹಿಂದಿನಿಂದ ಹಿಂದೆ ಕೂತಿ ಯಾರೋ ಧೂರ್ತ ಶುಂಭಾಸುರ ಅಂತ ಹೇಳ್ತಾರೆ. ಆ ಹಿಂದಿನಿಂದ ಹೇಳುವವರು ಪೂರ್ತಿ ಗೊತ್ತಿದ್ದು ಹೇಳುವುದಲ್ಲ, ಅವರವರ ಅನುಕೂಲಕ್ಕೆ ಬೇಕು. ಅವರು ಇನ್ನು ಅರ್ಧ ಶತಮಾನ ಕೂತರು ಅವರು ಹಿಂದಿನಿಂದ ದೂರ್ತ ಅಂತ ಹೇಳುದು. ಹಿಂದಿನಿಂದ ಕೂತವರು ಹೇಳಿ ಮುಂದೆ ಬಂದು ಹೇಳ್ತಾರೆ, ಮುಂದೆ ಹೇಳುವುದಿಲ್ವಲ್ಲ. ಇಲ್ಲ, ಹೇಳಿ ಅವರು ಹಿಂದೆ. ನೀನೇ ಒಂದು ಅಪ್ಪಣೆ ಕೊಟ್ಟಿದ್ದಿ. ನಮ್ಮ ವಿರೋಧಿಗಳಾದಂತಹ ದೇವತೆಗಳು ಎಲ್ಲಿ ಹೋಗಿ ಏನು ತಂತ್ರಗಾರಿಕೆ ಮಾಡ್ತಾರೋ ಹೇಳಲಿಕ್ಕಾಗುವುದಿಲ್ಲ. ಯಾಕಂದ್ರೆ ಸೋತು ತಲೆಮರೆಸಿ ಹೋಗಿದ್ದಾರೆ. ಸೋತವ ಏನು ಮಾಡಿ ಅವನು, ಗೆದ್ದವ ಏನು ಮಾಡ್ಲಿಕ್ಕಿಲ್ಲ. ಗೆದ್ದವ ಏನು ಮಾಡ್ಲಿಕ್ಕೆ ಗೆದ್ದ ಆಯ್ತಲ್ಲ. ಯಾರ್ಯಾರನ್ನು ಹಿಡ್ಕೊಂಡು ಎಲ್ಲೆಲ್ಲಿ ಕೂತು ಏನು ತಲೆ ಕೆಳಗೆ ಮಾಡಿ ಹಾಕ್ತಾರೆ ಅಂತ ಯಾರು ಅವರ ಮಪ್ಪ ಮೇಲೆ ಕೂತವನು ಇವತ್ತು ಹೇಳಿದ್ದನ್ನು ನಾಳೆ ಇಲ್ಲ ಅಂತ ಹೇಳ್ತಾರೆ. ಹಾಗೆಂದು ಮಣ್ಣಿನ ಮೇಲೆ ಇದ್ರೆ ಸರಿ, ದೀಪಕ್ಕೆ ಹೋದ್ರೆ ಕಷ್ಟ ಅಲ್ವೋ? ಹೌದು. ಆದ್ದರಿಂದ ಸಂಪೂರ್ಣ ಹುಡುಕಿದ್ರಿ, ಎಲ್ಲೂ ಬಿಡ್ಲಿಲ್ಲ. ಸಿಕ್ಕಿದ್ರ ದೇವತೆಗಳು ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಎಲ್ಲಿಯೂ ಇಲ್ಲ. ಮತ್ತೆ ನೀವು ಹುಡುಕಲಿಕ್ಕೆ ಹೊರಟ ಮೇಲೆ ಸಿಗ್ತಾರೆ. ನಮಗೆ ತಡವಾಗಿ ಬಂದ ಸುದ್ದಿಯ ಪ್ರಕಾರ ಬೇರೆ ಬೇರೆ ರೂಪದಿಂದ ಎಲ್ಲಿಗೆ ಹೋಗಿದ್ದಾರೆ ಮಾತ್ರ ಅಲ್ಲ, ಅಂತೂ ಕಾಣೆ ಯಾಗಯಜ್ಞಾದಿಗಳು ನಡೆಯುವಲ್ಲಿಗೂ ಹೋದೆವು. ಹವಿಸು ತಿನ್ಲಿಕ್ಕೆ ಆದ್ರೂ ಬರ್ತಾರೋ ನೋಡು. ಹೌದು, ಯಾಕಂದ್ರೆ ವಿರೋಧ ಪಕ್ಷದವರು ಏನೆಲ್ಲ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಎಲ್ಲ ಒಟ್ಟಾಗಿ ಒಂದೇ ಕಡೆಯಲ್ಲಿ ಇದ್ದಾರೋ ಅಲ್ಲ ಬೇರೆ ಬೇರೆ ಇದ್ದಾರೆ? ಎಲ್ಲಿಯೋ ಬೇರೆ ಬೇರೆ ಇರಬೇಕು. ಯಾಕಂದ್ರೆ ಅಗ್ನಿಕುಂಡವನ್ನು ನೋಡಿದ್ರೆ ಯಜ್ಞದ ಅಗ್ನಿಗೆ ಆಹುತಿ ಕೊಡ್ಲಿಕ್ಕೆ ನಾಲಗೆ ಇಲ್ಲ. ಮಾತ್ರ ಅಲ್ಲ, ಋಷಿ ಮುನಿಗಳು ಎಲ್ಲ ಬದಲಿಸಿ ಬಿಟ್ಟಿದ್ದಾರೆ. ಈಗೆಲ್ಲ ಹವಿಸು ನಿನಗೆ, ಮತ್ತೆ ದೇವತೆಗಳು ಯಾಕೆ ಈಗ ಪೂರ್ತಿ ಹವಿಸು ನಿನಗೆ. ಇದು ಒಳ್ಳೇದುಂಟು ನೋಡುವುದು. ಹಾಗಾಗಿ ಯಾಗಯಜ್ಞ ನಡೆಯುವಲ್ಲಿಗೂ ದೇವತೆಗಳು ಬರುವುದಿಲ್ಲ. ಯಾಗಯಜ್ಞ ನಡೆಯುವಲ್ಲಿಯೂ ದೇವತೆಗಳಿಲ್ಲ. ಈಗ ಹವಿಷ್ಠವರು ನನಗೆ ಹೇಳುದು ನಿಮ್ಮನ್ನು ನೋಡಿದ ಮೇಲೆಯೋ ಅಲ್ಲ? ಅಲ್ವೇ ಅಲ್ಲ,
ಹಾಗೆಂದು ಹವಿಸ್ಸನ್ನು ಕೊಡುವಾಗ ನಿನ್ನ ಹೆಸರು ಹೇಳದೆ ಹೋದ್ರು, ತೆಕೊಳ್ಳಬೇಕಾದಂತ ಅಗ್ನಿಗೆ ನಾಲಗೆ ಇಲ್ಲ ಅಂತ ಆದ್ರೆ, ಬೀಸಬೇಕಾದಂತ ಗಾಳಿಗೆ ಅಧಿಕಾರ ಇಲ್ಲ ಅಂತ ಆದ್ಮೇಲೆ ನಿನಗೆ ಅಲ್ವಣ್ಣ ಹವಿಸ್ಸೆಲ್ಲ. ನಿನ್ನ ಹೆಸರು ಹೇಳದೆ ಯಾಗ ಮಾಡುವ ನೀರು ಹೊಯ್ದಿದ್ದೇವೆ. ನಿನ್ನ ಹೊಟ್ಟೆ ದಪ್ಪಗಾಗುತ್ತದೋ, ನಿನಗೆ ಮೇಲುಬ್ಬಸ ಬರ್ತದೋ ಅಂತ ಲೆಕ್ಕ. ನನಗೆ ಹವಿಸ್ಸು ಬೇಡ, ನಮಗೆ ತಿಂದ್ರು ಅದು ಅಗತ್ಯ ಇಲ್ಲ. ಅದರಲ್ಲಿ ಸವಿಯುವುದಕ್ಕೆ ಏನುಂಟು? ಎಂತದ್ದುಂಟು? ಆ ಹೊಗೆ ತಿಂದು ನಮಗೇನ ಅಂತ ಅವರಿಗಿರಬಾರದು. ನಮಗೆ ಇಲ್ಲದಿದ್ರೂ ತೊಂದರೆ ಇಲ್ಲ, ಅವರಿಗಿರಬಾರದು. ಹೌದು. ಈ ಸಲ ಬಿದ್ದದ್ದೇ ದೇವತೆಗಳ ಸುದ್ದಿ ಇಲ್ಲ. ಹೌದಪ್ಪ. ಮತ್ತೆ ನಾವು ಬೀಳಿಸಿದ್ದು ಅವರಿಗೆ ನಮಗೆ ಬೇಕು ಅಂತ, ಅವರಿಗೆ ಬೇಡ ಅಂತ ನಾವು ಬೀಳಿಸಿದ್ದು. ಅಂತೂ ಸಂಚಾರದ ಅವಧಿಯಲ್ಲಿ ಎಲ್ಲೂ ಕೂಡ ದೇವತೆಗಳು ಕಾಣಸಿಗದೆ ಹೋದರು. ನಿನ್ನ ಕುರಿತಾಗಿ ಪಿತೂರಿ ಕಾರಸ್ಥಾನ ನಡೆಯುವುದಕ್ಕೆ ಯಾವುದೇ ಆಸ್ಪದ ಇಲ್ಲ ಅಂತ ಇಲ್ಲ. ಸರಿ ಅಣ್ಣ, ಆದರೆ ಒಂದು ಅಚ್ಚರಿದಾಯಕವಾದ ಘಟನೆಗೆ ನಾವು ಸಾಕ್ಷಿಗಳಾಗಬೇಕಾದಂತ ಸ್ಥಿತಿ. ದೇವತೆಗಳು ನಮಗೆ ಇದರಿಲ್ಲ. ಮತ್ತೇನಚ್ಚರಿ? ಲೋಕ ತಿರುಗಿ ಹಸಿವಾಯಿತು. ಕದಂಬವನಕ್ಕೆ ಸೇರಿ ಬೇಟೆಯಾಡೋಣ ಅಂತ ನಿರ್ಣಯಿಸಿ ಬೇಟೆಯಾಡಿದೆವು. ಯಥೇಚ್ಛ ಮೃಗ ಮಾಂಸ ತಿಂದೆ. ಮತ್ತೆಂತದ್ದು? ತಿಂದಾದ ತಕ್ಷಣವೇ ಒಂದು ಜಂಪು ಬಂತು ನಮಗೆ. ಅದು ಯಾವಾಗಲೂ ಹಾಗೆ ಹೇಗೂ ತಿರುಗಾಡಿದ್ದೇವೆ. ಅವಸರದಿಂದ ಮೊದಲೇ ನಿರ್ಣಯಿಸಿದ ಕಾರ್ಯಕ್ರಮ ಏನೂ ಇಲ್ಲ ನಮಗೆ. ಹೋದ ಮೇಲೆ ಕಾರ್ಯಕ್ರಮ ಸಿದ್ಧ ಆಗುವುದಲ್ಲ. ಹಾಗಾಗಿ ಅಲರಿಗೊಡ್ಡುತ್ತ ಹಾಗೆ ನೆಮ್ಮದಿಯಿಂದ ತೂಗಿದೆವು. ಶ್ರಮ ಬೇಟೆಯಾಡಿದ್ರಿ, ಮಾಂಸ ಭೋಜನವನ್ನು ಮಾಡಿದ್ರಿ, ಗಾಳಿಗೆ ಮೈ ಕೊಟ್ರಿ. ಗಾಳಿಗೆ ಮೈ ಕೊಟ್ಟದ್ದು ನಮ್ಮ ಕಿವಿಗೆ ಸಂಗೀತದ ಧ್ವನಿ ಕೇಳಿ ಬಂತು. ಎಂತಹ ಸ್ವರ ಅಂತ ಕೇಳಿದ್ರೆ ಸ್ವರ್ಗ ಲೋಕದ ಗಾಯನವೇ ಪ್ರವಾಹವಾಗಿ ಹರಿದು ಬಂದು ಕಿವಿಗಳಿಗೆ ಕೇಳಿ. ನೀವು ಗಾಳಿ ಗುಡ್ಡದಲ್ಲಿ ಕೂತದ್ದಲ್ಲ? ಅಲ್ವೇ ಅಲ್ಲಪ್ಪ. ಯಾಕಂದ್ರೆ ಗಾಳಿ ಗುಡ್ಡದಲ್ಲಿ ಕೂತ್ರೆ ಒಂದು ಸಂಗೀತದ ಶಬ್ದ ಬರ್ತದೆ, ಒಂದು ಮರ್ಮರ ಶಬ್ದ ಅಲ್ಬೋದು. ಹೌದು. ಅಯ್ಯೋ, ಮರ್ಮರದ ಶಬ್ದ ನಮಗೆ ಹೇಳ್ಬೇಕಾ ನೀವು? ನೀರಿದ್ದಲ್ಲಿ ಜುಳು ಜುಳು ಜುಳು, ಬಿದಿರು ಬೆರೆಸಿದಲ್ಲಿ ಕರ 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 ಕರ, ಆ ಬಳಿಕ ಒಳ್ಳೆ ಎಲೆ ಆಡುಗಾಡಿದ್ರೆ ಮರ್ಮರ ಶಬ್ದ. ಇದು ಶುದ್ಧ ವೀಣೆಯ ಸ್ವರ ಹಾಡಿದ ಹಾಗೆ ಕೇಳುವುದು. ಒಳ್ಳೆಯ ಕಂಠ, ಅದು ಒಳ್ಳೆಯ ಕಂಠ. ಹೌದಪ್ಪ. ಮಾತ್ರ ಅಲ್ಲ, ಕ್ರಮಬದ್ಧವಾದ ಪರಿಶ್ರಮದ ಪಾಠ ಆಗಿದೆ ಅವರಿಗೆ. ಅಲ್ಲ ಹಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಿಲ್ಲ, ಆದ್ರೂ ಚೆನ್ನಾಗಿ ಹಾಡ್ತಾಳವು. ಹಾಡ್ಲಿಕ್ಕೆ ಗೊತ್ತಿಲ್ಲದಿದ್ರು ಮತ್ತೊಬ್ಬನ ಹಾಡು ಚೆನ್ನಾಗಿದೆ ಅಂತ ಹೇಳಬೇಕಿದ್ರೆ ರಸಾಸ್ವಾದನೆಯ ಗುಣ ಬೇಕು. ಹಾಗಾದ್ರೆ ನಮಗೆ ಒಳಗಿನಿಂದಲೇ ಕಲಿಸಿ ಕೇಳಬಲ್ಲ ಹೃದಯವನ್ನು ಸ್ಥಾಪಿಸಿ ಆ ಬಳಿಕ ತಲೆದೂಗುವ ಹಾಗೆ ಮಾಡಿದ್ದಾಳು. ಯಾರು ಅಂತ ಏನಾದ್ರು ಗೊತ್ತಾಯ್ತು? ಇಡ್ಲಿಲ್ಲ ನಾವು. ಹುಡುಕುತ್ತಾ ಹೋದ ಹಾಗೆ ಮತ್ತೊಂದು ಪಲ್ಲಟ ಆಯ್ತಲ್ಲಿ, ಬದಲಾವಣೆ ಆಯ್ತು. ಅಲ್ಲಿಯವರೆಗೆ ಕಿವಿಗೆ ಕೇಳಿಸುತ್ತಿದ್ದ ಶಬ್ದ ಕೇಳಿಸುತ್ತಿದ್ದ ಹಾಗೆ ಒಂದು ಸುಗಂಧ ಮೂಗಿಗೆ ಅಡರಿತು. ಶ್ರವಣೇಂದ್ರಿಯಕ್ಕೆ ಸುಖ, ಗ್ರಾಣೇಂದ್ರಿಯಕ್ಕೆ ಸುಖ. ಎಲ್ಲ ಶಬ್ದದ ಜೊತೆಗೆ ಪರಿಮಳ. ಹೌದು, ಶಬ್ದಕ್ಕೆ ಪರಿಮಳ ಉಂಟು ಅಂತ ನಾವು ಕಷ್ಟಪಟ್ಟು ಅರ್ಥಕೋಶ. ನೀವು ಬಂದದ್ದು ಅಲ್ಲ, ಮೂಲಕ್ಕೂ ಕೈ ಹಾಕಿದ್ರ? ಮೊದಲಿಗೆ ಶಬ್ದ. ನಾವು ಅರ್ಥಕೋಶದಲ್ಲಿ ಕಷ್ಟಪಟ್ಟು ಹುಡುಕಾಡಿದ್ದೇವೆ. ಶಬ್ದ ಎನ್ನುವುದಕ್ಕೆ ಪರಿಮಳ ಅಂತ ಅರ್ಥ ಉಂಟು, ಎಲ್ಲೂ ಇಲ್ಲ. ಹಾಗಾದ್ರೆ ಇದು ಪ್ರತ್ಯೇಕ ಅಂತ. ಮೊದಲು ಶಬ್ದ, ಆಮೇಲೆ ಪರಿಮಳ. ಹಾಗಾದ್ರೆ ಶಬ್ದ ಹೊರಟದ್ದೆಲ್ಲಿಂದ ಅಂತ ಬೇಡ? ಬೇಕಲ್ಲ, ಅದು ಮೂಲದಿಂದ ಹುಡುಕಿದೆವು ನಾವು. ಹಾಗಾದರೆ ಹುಡುಕುವಲ್ಲಿ ನಮ್ಮಣ್ಣನ ಲಕ್ಷ್ಯವೇ ಪ್ರಧಾನ. ಅವ ಮುಂದೆ ಹೋದ, ನಾನು ಹಿಂದಿನಿಂದ. ಈಗ ನೀವು ಶಬ್ದ ಹೊರಟಲ್ಲಿಗೆ ಹೋದ್ರ ಹುಡುಕಿಕೊಂಡು? ಅಲ್ಲ, ಹೊರಟಲ್ಲಿಗೆ ಮುಟ್ಟಿದೆವು. ಹೊರಟಲ್ಲಿಗೆ ಮುಟ್ಟಿದ್ರಿ. ಶಬ್ದ ನಿಲ್ಲಬೇಕಲ್ಲ. ಶಬ್ದ ನಿರಂತರ ಪ್ರವಾಹ, ಅದು ನಿಲ್ಲಿಲ್ಲ. ಕೆಲವೊಮ್ಮೆ ಶಬ್ದ ಅದು ಬಂದುಕೊಂಡೇ ಇರುವುದು, ನಿಲ್ಲುವುದಿಲ್ಲ. ಇದು ಹಾಗಲ್ಲ, ಒಂದರ ಹಿಂದೆ ಒಂದೊಂದು ವ್ಯವಸ್ಥೆ ಉಂಟದು. ನೀನು ಹೇಳುವ ಶಬ್ದ ನಮಗೆ ಅರ್ಥ ಆಯ್ತು. ಹೌದು. ನಾವು ಕೆಲವೊಮ್ಮೆ ಹೊಟ್ಟೆ ತುಂಬ ತಿಂದಾಗಲು ಡರ್ ಅಂತ ತೇಗುತ್ತೇವೆ. ಶಾಂತ ಪಾಪ ಬದಲ್ಲಪ್ಪ. ಡರ್ರೆ ಇದು ಬೇರೆ, ಇದು ಬೇರೆ. ಹೇಗಿನ ಸ್ವರ ಹೇಗಲ್ಲ ಅಂತ ಶಬ್ದ ಅಲ್ವೇ ಅಲ್ಲ. ಹಾಗಾದ್ರೆ ಮೇಲಿನ ಸ್ವರವೋ ಕೆಳಗಿನ ಸ್ವರವೋ? ಸ್ವರ ಅಲ್ಲ, ಸ್ವರ ಮೇಲೆ ಕೆಳಗೆಲ್ಲ ಮೇಲೆ ಕೆಳಗೆ ಉಂಟು. ಸಂಚಾರದಲ್ಲಿ ವ್ಯತ್ಯಾಸ. ನೀನು ಕೇಳುದು, ಅವ ಸಂಗೀತದಲ್ಲಿ ಕೇಳುದು. ಮೇಲಿನ ಸ್ಥಾಯಿಯಲ್ಲೆಯೋ ಅಲ್ಲ, ಕೆಳಗಿನ ಸ್ಥಾಯಿಯಲ್ಲೋ ಅಲ್ಲ, ಮಧ್ಯಮ ಪಂಚಮ. ಏನಣ್ಣ ಅದು ಸಂಚಾರ ಕೆಳಗಿನ ಷಡ್ಜದಿಂದ ತೊಲಗಿ ಮೇಲಿನ ಷಡ್ಜದ ತನಕ ಒಂದು ಹದವಾಗಿ ಮದಬರಿಸುವಂತಹ ಸ್ವರ ಅದು. ಹೌದು. ಮುಂದೆ ಹೋದ ತಕ್ಷಣವೇ ಈ ಕಡು ಕಾಂತಾರದಲ್ಲಿ ಹೀಗಿರುವ ಶಬ್ದ ಗಂಧ ಎಲ್ಲಿಂದ ಅಂತ ನೋಡಿದ್ರೆ ನಮ್ಮ ಅಣ್ಣನ ಕಣ್ಣಿಗೆ ಗೋಚರಿಸಿದ್ದು ನನ್ನ ಕಣ್ಣಿಗೂ ಕಾಣಿಸಿತು. ಇಬ್ಬರಿಗೂ ಕಂಡಿದೆ. ಸ್ವರ್ಣ ಶೃಂಖಲೆಯಿಂದಲೇ ಕಟ್ಟಲ್ಪಟ್ಟ ಒಂದು ಉಯ್ಯಾಲೆಯಲ್ಲಿ ನಿತಂಬಿನಿಯಾದವಳೊಬ್ಬಳು ಉಯ್ಯಾಲೆ ಆಡುವುದನ್ನು ನೋಡಿದ್ದೇವೆ. ಅದ್ಭುತವಾದಂತಹ ಕಾಯ ಸೌಂದರ್ಯ. ಕದಂಬವನದಲ್ಲಿ ಹೌದು, ಉಯ್ಯಾಲೆಯಲ್ಲಿ ಸಂಗೀತ ಹೇಳ್ತಾ ಒಬ್ಬಳು. ಹೌದು, ಸಂಸ್ಕಾರವಂತೆ ಅಂತ ಆಯ್ತು. ಇಲ್ಲದಿದ್ರೆ ಹಾಗೆ ಹಾಡುವುದಕ್ಕುಂಟೋ ತೂಗುವುದಕ್ಕುಂಟೋ? ಕಾಡ ಕಿರಾತರ ಮಕ್ಕಳಿಗೆ ಅದು ಬರ್ಲಿಕ್ಕಿಲ್ಲ.
ಏನು ಸಿರಿವಂತಿಕೆ? ಮನೆತನದವಳು ಅಂತ ಆಯ್ತು. ಕಾಂಚನದ ಉಯ್ಯಾಲೆ, ಅದಕ್ಕೆ ಕನಕದ ಸರಪಳಿ, ಬಂಗಾರದ ಮೈಬಣ್ಣ. ಏನದು? ನೀನು ಅಲ್ಲಿಂದ ಆಚೆಗೆ ಮಿಸುಕಾಡು ನನಗೆ ಕುತೂಹಲ ಆಯ್ತು. ಈಗ ಸರಪಳಿ, ಕಾಂಚನದ ಉಯ್ಯಾಲೆ, ಕಾಂಚನದ ಮೈಬಣ್ಣ. ನೋಡು ಅದು ಕೇಳುವಂತ ಆಗ್ತದೆ. ನೋಡುವ ಅಣ್ಣ, ಹೇಳಣ್ಣ ನೀನು ಸ್ವಲ್ಪ. ಈ ಕಾಂಚನದ ಬಾಲೆಯೂ ಸಂಗೀತವು. ಸಂಗೀತಕ್ಕೆ ಮೂಲವೇ ಕಾಂಚನವೋ ಹೇಗೆ? ಹಾಗೆಂದು ಕಾಂಚನದವರು ನಮ್ಮ ಮನೆ ಪಕ್ಕ ಇದ್ದಾರೋ ಎನ್ನುವಷ್ಟರ ಮಟ್ಟಿಗೆ ಆಗ್ತದೆ ನನಗೆ. ಮೂಕಿಯೋ ಅಂತ. ಮೂಕಿ ಆದ್ರೆ ಸಂಗೀತ ಹೇಳುದು ಹೇಗೆ? ಅಲ್ಲ, ಆಲಾಪನೆ. ಅಲ್ಲಲ್ಲ, ಇದು ಅನುನಾಸಿಕ ಸಾಹಿತ್ಯ ಜ್ಞಾನ ಉಂಟು. ಸಾಹಿತ್ಯ ಜ್ಞಾನ, ಆಲಾಪನೆಯಲ್ಲೇ ಅಲ್ಲ, ಕಾಲಹರಣ ಅಲ್ಲ, ಸಾಹಿತ್ಯ ಶುದ್ಧತೆ ಉಂಟು ಅಣ್ಣ. ಒಳ್ಳೆ ಕಲಾವಿದೆ ಅಂತ ಆದ್ರೆ ನಾವು ಪರಿಚಯ ತಿಳಿಯುವುದು ಒಳ್ಳೇದು. ಎಲ್ಲಿಯವರು, ಏನು, ಎಷ್ಟು. ನಿನ್ನ ಮನಸ್ಸು ನಮಗೆ ಗೊತ್ತಿಲ್ವ ಅಣ್ಣ? ಇಷ್ಟಾದ ಮೇಲೆ ಯಾರು ಅಂತ ತಿಳ್ಕೊಂಡು ಬರಬೇಡ ಅಂತ ನೀನು ಕೇಳುವುದಿಲ್ವ? ಯಾಕೆಂದ್ರೆ ನಾಳೆ ಹೇಳಬಹುದು, ಇವರು ರಾಕ್ಷಸರು, ಇವರಿಗೆ ರಸಾಸ್ವಾದನೆ ಇಲ್ಲ, ಕಲಾವಿದರಿಗೆ ಆಶ್ರಯ ಇಲ್ಲ, ನಮ್ಮ ಮೇಲೆ ಆರೋಪ ಮಾಡ್ಯಾರು. ಅಯ್ಯೋ, ಒಳ್ಳೆ ಕಲಾವಿದೆ, ಒಳ್ಳೆ ಹಾಡ್ತಾಳೆ ಅಂತ ಆದ್ರೆ ನಮ್ಮ ಮನೆಗೆ ಬರ್ಬೋದು ಅಂತ ಕೇಳಬಹುದು. 14 ಲೋಕದ ಒಡೆತನ ಹೊಂದಿದ ಮೇಲೆ ಊರಿನಲ್ಲಿರುವವರೆಲ್ಲ ನಮ್ಮ ಮನೆಯವರೇ ಅಲ್ವಾ? ಮತ್ತೆ ಕೇಳಬೇಕಲ್ಲ. ಗುಡ್ಡದಲ್ಲಿ ಕೂತು ಹಾಡೋದು ನಮ್ಮ ಮನೆಯಲ್ಲಿ ಹಾಡ್ಲಿಕ್ಕೆ ಆಗುದಿಲ್ಲ, ರಾಜಾಂಗಣದಲ್ಲಿ. ಹೌದಲ್ಲ, ಅದು ಕಾಡ ಕುಸುಮ ಆಗಬಾರ್ದಲ್ಲ. ಮತ್ತೆ ಕಾಡ ಕುಸುಮ ಅದು ಕೊಯ್ದು ತಂದು ದೇವರಿಗೆ ಇಟ್ಟಿದ್ದು ಅಂತಾದ್ರೆ ನಮ್ಮ ಮನೆಗೂ ಬರೀ ಮಳೆ ಬರಲಿ. ನಾಳೆ ಬಾಕಿದ್ದ ದೇವರ ಪೂಜೆ ಮಾಡುವವರು ಕೊಯ್ದುಕೊಂಡು. ಎಷ್ಟು ಒಳ್ಳೆಯ ನಿರ್ಧಾರ! ನಿನ್ನ ನಿರ್ಧಾರವನ್ನು ನಾವು ಮೊದಲೇ ಮಾಡಿ ಅವಳನ್ನು ಪ್ರಶ್ನೆ ಮಾಡಿದೆವು. ಪ್ರಶ್ನೆ ಮಾಡಿದ್ರಿ? ಯಾರು ತಂದೆ ತಾಯಿಗಳು ಯಾರು? ಊರು ಮನೆಯಲ್ಲಿ ಇಲ್ಲಿಗೆ ಬಂದದ್ದು ಯಾಕೆ? ಇಲ್ಲೇ ಇರುವುದು ಯಾಕೆ? ಇಲ್ಲಿವರೆಗೆ ಬಂದವಳು ಇಲ್ಲಿ ನಿಂತದ್ದು ಯಾಕೆ? ಪ್ರಶ್ನೆ ಒಳ್ಳೆ ಉಂಟು. ಹತ್ತಿರ ಬಂದಾಗ ನಿಮ್ಮ ಮಾತಿನಲ್ಲಿ ಅವಳನ್ನು ಹತ್ರ ಮಾಡುದು. ಹೌದು, ಇನ್ನು ಬರಬಹುದಿತ್ತಲ್ಲ. ತಂದೆ ತಾಯಿ ಅದೆಲ್ಲ ಒಂದು ಗೊತ್ತಿಲ್ಲ ಅವಳಿಗೆ. ಎಂತದ್ದು ಕೇಳ್ತಾಳೆ ಅವಳು ತಂದೆ ತಾಯಿ ಅಂದ್ರೆ? ಹೌದಪ್ಪ, ಅದೆಲ್ಲ ನಮಗೆ ಅರ್ಥವೇ ಆಗ್ಲಿಕ್ಕಿಲ್ಲ, ಹಾಗೆ ಮಾತಾಡ್ತಾಳೆ. ತಂದೆ ತಾಯಿ ಅಂತ ಒಂದು ಉಂಟು, ಎಂತದ್ದು ಅಂತ ಒಂದು ಉಂಟು, ಅದೆಂತದ್ದು ಅಂತ ಹೇಳ್ತಾಳೆ. ಒಂದು ಕಲೆ, ಹೋದದ್ದೇ ಮನೆ ಅಂತ ಹೇಳ್ತಾಳೆ. ಒಂದು ಕಲೆಯನ್ನು ಒಬ್ಬ ಒಪ್ಪಿಕೊಂಡ ಮೇಲೆ ಆ ಕಲೆಯಲ್ಲೇ ರಮಿಸುವ ಕಲಾವಿದ, ಅವನಿಗೆ ತಂದೆ ತಾಯಿ ಅಣ್ಣ ತಮ್ಮ ಯಾವುದು ಇರುವುದಿಲ್ಲ ಅಂತ. ಅವ ನಿಜವಾದ ಕಲಾವಿದ. ಹಾಗಾದ್ರೆ ಇವಳನ್ನು ನೀನು ಕಲಾವಿದರ ಶ್ರೇಣಿಗೆ ಸೇರಿಸಿದ್ದು ಹೇಗೆ? ನಿಜವಾದ ಕಲಾವಿದ ಹಾಗಲ್ಲಪ್ಪ. ಹಾಗಂತೇಳಿ ಅವಳಿಗೆ ಸಾಮಾನ್ಯ ಹೆಣ್ಣು ಮಗಳಿಗಿರುವ ಆಸೆಗಳೆಲ್ಲ ಉಂಟು. ಅನಾಥಳು. ಅಣ್ಣ ಹೇಳಿ ಅರ್ಧದಲ್ಲಿ ನಿಲ್ಲಿಸಿದನೋ ಇಲ್ವೋ? ಮಂದಿರ ಆಶ್ರಯ ಕಳೆದುಕೊಂಡ ಒಂಟಿ ಹೆಣ್ಣು ಮಕ್ಕಳಿಗೆ ಎಷ್ಟು ಕಲ್ಯಾಣ ನೀನು ಮಾಡಿಸ್ಲಿಲ್ಲ. ಹಾಗಾಗುವಾಗ ಇದೆಲ್ಲ ನಾವು ಹೇಳಿದ್ರೆ ಜನವು ಅಂಗೀಕರಿಸಲಿಕ್ಕಿಲ್ಲ. ಹಾಗಾದ್ರೆ ಅವರು ರಾಕ್ಷಸರು, ದಾನವರ ಪ್ರವೃತ್ತಿ. ನಾವು ಇಂತಹದ್ದು ಸಾಮೂಹಿಕವಾಗಿ ಎಷ್ಟು ಮಾಡಿಸಿದ್ವಿ. ಹಾಗಾದ್ರೆ ಇವಳಿಗೆ ಮದುವೆ ಮಾಡಿಸುವ ಹೊಣೆ ನಿನಗೆ ಬರ್ಲಿಕ್ಕಿಲ್ವೋ? ಈಗ ತಂದೆ ತಾಯಿಯನ್ನು ಇನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅವಳಿಗೆ. ತಂದೆ ತಾಯಿಯನ್ನು ಇನ್ನು ಮಾಡಿದ್ರು ಇವಳು ಮಗಳಾಗ್ಲಿಕ್ಕಿಲ್ಲ ಅವರಿಗೆ. ಗಂಡ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಉಂಟಾ? ಮನಸ್ಸಾದ್ರೆ ಗಂಡ ಆಗಬಹುದಲ್ಲ ಅಲ್ವಾ? ಮತ್ತೆ ಕೇಳಿದೆವು ನಾವು, ಗಂಡಸರಾಗಬೇಕಾದ್ದು ಮುಖ್ಯ. ಅಷ್ಟೇ ಕೇಳಿದೆವು. ಅದಕ್ಕೊಂದೇ ಉತ್ತರ. ನನಗೆ ಮದುವೆ ಅಂದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ತಾಳ. ಅದರ ಬಗ್ಗೆ ಕಲ್ಪನೆ ಉಂಟು. ಮಾತ್ರ ಅಲ್ಲ, ಮದುವೆ ಬಗ್ಗೆ ಕಲ್ಪನೆ ಉಂಟು. ಜೀವನದಲ್ಲಿ ಒಂದು ನಿರ್ಣಯಕ್ಕೂ ಬಂದಿದ್ದಾಳೆ. ಏನಂತೆ ಅಂದ್ರೆ ಅವಳ ಮನಸ್ಸಿನಲ್ಲಿ ಉಂಟು, ನಾನೇ ಎಲ್ಲರಿಗಿಂತ ಹೆಚ್ಚಿನವಳು ಅಂತ. ಅದು ಒಂಟಿ ಬೆಳೆದದ್ದಲ್ವಣ್ಣ, ದೊಡ್ಡ ವಿಷಯ ಮಾಡಬೇಡ ನೀನು. ಒಂಟಿ ಮೆರೆದದ್ದು ಒಂದು 15-16 ಆಗುವ ಅವರಿಗೆ ಯಾವ ಹೆಣ್ಣು ಮಕ್ಕಳಿಗೂ ಕಾಣ್ತದೆ ಹಾಗೆ. ಆದ್ದರಿಂದ ಅವಳದ್ದು ಒಂದೇ ಮಾತು, ನನ್ನನ್ನು ಸೋಲಿಸುವವರಾಗಬೇಕು, ನನ್ನ ದರ್ಪವನ್ನು ಮುರಿಯುವವರಾಗಬೇಕು, ನನಗೆ ಸರಿಯಾದಂತಹ ಪ್ರತಿಫಲವಾಗಿ ನಿಲ್ಲಬಲ್ಲವರಾಗಬೇಕು, ಸಂಗ್ರಾಮದಲ್ಲಿ ಯಾರಿಷ್ಟನ್ನು ಸ್ಥಾಪಿಸ್ತಾರೆ ಅಂತವರನ್ನು ನಾನು ಒಟ್ಟಿನಲ್ಲಿ ತನ್ನನ್ನು ಗೆದ್ದವರನ್ನು ನಾನು ವರಿಸುತ್ತೇನೆ ಅಂತ ಆಡ್ತಾಳ ಅವಳು. ತನ್ನ ಹೆಣ್ತನದ ಕುರಿತಾಗಿ ಅವಳಿಗಿರುವಂತಹ ಸ್ವಪ್ರತಿಷ್ಠೆ ಮತ್ತು ಸ್ವಾಭಿಮಾನ, ಅಪರಿಮಿತವಾದ ವಿಶ್ವಾಸವನ್ನ, ಎಲ್ಲವನ್ನು ತಾನು ನಿಯಂತ್ರಿಸಬಲ್ಲೆ. ಇದು ಒಬ್ಬಳು ಹೆಣ್ಣು ಮಕ್ಕಳಿಗೆ ಉಂಟು. ಯಾಕೆಂದ್ರೆ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ, ಅಣ್ಣ ತಮ್ಮ ಇಲ್ಲ, ಹುಟ್ಟಿದ ಮನೆ ಇಲ್ಲ, ಕುಟುಂಬ ಇಲ್ಲ, ಪ್ರಪಂಚ ಜ್ಞಾನ ಇಲ್ಲ. ಒಂದು ವೇಳೆ ಪ್ರಪಂಚ ಜ್ಞಾನ ಉಂಟು ಅಂತಾದ್ರೆ ಲೋಕವಿಶ್ರುತವಾಗಿ ಅವಳಿಗೆ ಗೊತ್ತಿರಬೇಕು. ಒಂದೋ ಏನು ಗೊತ್ತಿಲ್ಲ ಅವಳಿಗೆ, ಇಲ್ಲದಿದ್ರೆ ಎಲ್ಲವೂ ಗೊತ್ತುಂಟು. ಎರಡರಲ್ಲಿ ಒಂದು. ಅಣ್ಣ, ಹೆಣ್ಣು ಜಾತಿಗೆ ಆದರ್ಶವಾಗಿ ನಿಲ್ಲಬಲ್ಲಂತಹ ಯೋಗ್ಯತೆಯನ್ನು ಹೊಂದಿದ ಹೆಣ್ಣು. ಮಾತ್ರ ಅಲ್ಲ, ಹೆಣ್ತನದಲ್ಲಿ ತನ್ನನ್ನು ಮೀರಿಸುವವರಿಲ್ಲ ಅನ್ನುವಂತಹ ನಿರ್ಣಯಕ್ಕೆ ಕಟ್ಟು ಬಿದ್ದ ಹೆಣ್ಣು. ನಮಗೆ ದೊಡ್ಡ ಸವಾಲಾಯ್ತಲ್ಲ ಇದು. ನೀನು ಲೋಕದಲ್ಲಿ ಗಂಡಸಾಗಿ ವಿಜೃಂಭಿಸಿದವ, ಗಂಡಸುತನಕ್ಕೆ ಪ್ರತೀಕ ರೂಪವಾಗಿ ವರ್ತಮಾನ ಕಾಲದಲ್ಲಿ ಸ್ಥಾಪಿತನಾದವ. ಗಂಡು ಜಾತಿಯಲ್ಲಿ ನಿನ್ನ ಆಗಿದ್ದವ ಇಲ್ಲ, ಹೆಣ್ಣು ಜಾತಿಯಲ್ಲಿ ಅವಳಾಗಿದ್ದವಳಿಲ್ಲ.
ಇದು ನಿಮಗೆ ಕಂಡದ್ದು. ತಕ್ಕ ವಿಷಯ ತಕ್ಕೋ. ಗಂಡೆದೆಯ ಗಂಡುಗಳಾದಂತಹ ಅಖಂಡ ಬ್ರಹ್ಮಚಾರಿಗಳಾದ ಚಂಡಮುಂಡರು ನನ್ನಲ್ಲಿರುವ ಪುರುಷತ್ವ, ನನ್ನಲ್ಲಿರುವ ಯೋಗ್ಯತೆ, ನನ್ನ ಗಂಡಸುತನ ಏನು ಎಷ್ಟು ಅಂತ ನಿಮಗೆ ಪೂರ್ತಿ ಗೊತ್ತಿರುವುದು. ಒಂದು ಸಲ ನಾವೇ ಕತ್ತಿ ಎತ್ತಿದವರು ನಿನ್ನ ಜೊತೆಗೆ. ಗಂಡುಗಲಿಗಳಾದ ಚಂಡಮುಂಡರ ಗಂಡಸುತನವನ್ನಾದ್ರೂ ಮಣಿಸಬಲ್ಲ ಗಂಡಾಗಿ ಕಾಣಿಸಿಕೊಂಡವ ನೀನು. ಇನ್ನು ಚಂಡಮುಂಡರು ನೋಡಿ ಪ್ರಪಂಚದಲ್ಲಿ ಗಂಡಸರು ಅಂತ ಇದ್ರೆ ನೀವು, ಅಂತಹ ನೀವೇ ನನ್ನ ಪೌರುಷವನ್ನು ಏನು ಅಂತ ಕಂಡಿದ್ದೀರಿ. ಹೆತ್ತ ತಾಯಿಯೊಬ್ಬಳನ್ನು ಹೊರತುಪಡಿಸಿ ಪ್ರಪಂಚದಲ್ಲಿರುವಂತಹ ಯಾವ ಹೆಣ್ಣನ್ನಾದ್ರೂ ತಾತ್ಸರ ದೃಷ್ಟಿಯಿಂದಲೇ ಕಂಡವರು ಚಂಡಮುಂಡರು ಜೀವನದಲ್ಲಿ. ಯಾಕೆಂದ್ರೆ ಹೆಣ್ಣು ಮಕ್ಕಳ ಕುರಿತಾಗಿ ನೀವು ಮಾತಾಡುವವರೇ ಅಲ್ಲ ಇವತ್ತಿನವರೆಗೆ. ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇವೆ, ನಾವಿಬ್ರು ಜೊತೆಯಾಗಿ ಅಣ್ಣ ಗಂಡಸುತನಕ್ಕೆ ನಿನ್ನಲ್ಲಿ ಸೋತೆವು, ಹೆಣ್ತನಕ್ಕೆ ಅವಳಲ್ಲಿ ಸೋತೆವು. ಇಲ್ಲಿಯವರೆಗೆ ಬ್ರಹ್ಮಚರ್ಯದಲ್ಲಿದ್ದವರು ಚರ್ಯವನ್ನೇ ಬ್ರಹ್ಮವನ್ನಾಗಿಸಿದವರು ಈ ಸಲ ಸ್ವಲ್ಪ ಲಘುವಾದದ್ದೇ. ನಾವು ಅವಳದ್ದಾದ್ರೆ ಹೆಣ್ತನ ಹೌದು ಅಂತ ಒಪ್ಪಿದೆವು. ಮಟ್ಟಿಗೆ ಚಂದದ ಪುತ್ಥಳಿ ಏನೇ ಆಗಲಿ ಅಣ್ಣ, ಅವಳನ್ನು ಬಿಡಕೂಡದು. ಗಂಡಸರಲ್ಲಿ ಗಂಡಸು ನಾನು, ಹೆಂಗಸರಲ್ಲಿ ಹೆಣ್ಣು ಅವಳು ಅಂತ ನೀವು ಕಂಡಿದ್ದೀರಿ. ಸಂಘರ್ಷಕ್ಕೋ ಸಂಬಂಧಕ್ಕೋ ಸಮಾನತೆ ಬೇಡುವ ಬೇಕು. ಬಾಕಿದ್ದವರು ಆಲೋಚನೆ ಮಾಡ್ಲಿಕ್ಕೆ ಉಂಟ ಲೋಕದಲ್ಲಿ. ನೀನು ದೇವಲೋಕದಲ್ಲಿ ಲೋಕವಿಶ್ರುತವಾದಂತಹ ಕೀರ್ತಿಯ ವ್ಯಾಪ್ತಿಯಿಂದ ನಾನು ಅಜಯನಾದ ಮೇಲೆ ಮತ್ತೆ ಎಲ್ಲಿಯೂ ನನಗೆ ತಾಗುವವರಿರಲಿಲ್ಲ. ನಾನು ಒಮ್ಮೆ ಆಲೋಚನೆ ಮಾಡುವಷ್ಟರ ಮಟ್ಟಿಗೆ ಒಬ್ಬಾಕೆ ಹೆಣ್ಣು ಕದಂಬವನದಲ್ಲಿದ್ದಾಳೆ. ನಿನಗೆ ತಾಗುವವರಿಲ್ಲದಿದ್ದರೇನು, ಆಗುವವಳೊಬ್ಬಳಿದ್ದಾಳಲ್ಲ ಅಂತ ನೀವು ಕಂಡಿದ್ದೀರಿ. ಹಾಗಿದ್ದ ಅಣ್ಣ ನಿನ್ನಲ್ಲಿ ವಿನಮ್ರವಾದ ಒಂದು ಸೂಚನೆ, ಕೋರಿಕೆ. ಅತ್ಯಂತ ಚಂದದ ದುಕ್ಕೂಲವೊಂದನ್ನು ಮುಳ್ಳಿನ ಮೇಲೆ ಕಂಡಾಗ ಅದನ್ನು ಕೈವಶ ಮಾಡಿಕೊಳ್ಳುವಲ್ಲಿ ಸರಕ್ಕನೆ ಎಳೆಯುವುದು ಒಂದು ಕ್ರಮ. ಹಾಗೆಂದು ಬಟ್ಟೆ ಪೂರ್ತಿ ಬರಲಿಕ್ಕಿಲ್ಲ. ಅದನ್ನು ನಯವಾಗಿ ನಾಜೂಕಿನಿಂದ ಹಿಂದಕ್ಕೆ ತಗೊಳ್ಬೇಕು ಅಂತ ಆದರೆ ಅದನ್ನು ಅಲ್ಲಿಂದ ಬಿಡಿಸಿ ತಗೊಳ್ಬೇಕು. ಹೇಗಾದರೂ ಅವಳನ್ನು ಉಪಾಯಾಂತರದಿಂದ ಇಲ್ಲಿಗೆ ನೀನು ತರಿಸಿಕೊಳ್ಳಬೇಕಣ್ಣ. ನಿಮ್ಮ ಮಾತು ನನ್ನ ಬದುಕಿಗೂ ಅಣ್ಣನಿಗೂ ಒಟ್ಟಿಗೆ ಒಂದು ಮಂಗಳಾರತಿ. ನನ್ನ ಬದುಕಿನ ಬಟ್ಟೆಯಲ್ಲಿ ಹೊಸ ಯೋಚನೆ ಹರಿಯುವತ್ತ ಮಾಡಿದೆ. ನಮ್ಮ ಎಳೆ ತಲೆಗೆ ಗಂಡದ್ದನ್ನು ಹೇಳಿದ್ದೆ.